ನಾವೆಲ್ಲರೂ ಯುದ್ಧ ಭೂಮಿಯಲ್ಲಿ ನಿಂತಿದ್ದೇವೆ. ರಕ್ಷಣೆ ಹೊಂದಿದ ಪ್ರತಿಯೊಬ್ಬ ಕ್ರೈಸ್ತನು 3 ರೀತಿಯ ಹೋರಾಟವನ್ನು ಸಂಧಿಸಬೇಕು. ಹೋರಾಟ ಯಾರೊಂದಿಗೆ? ಪಕ್ಕದ ಮನೆಯವರೊಂದಿಗೆ ಅಲ್ಲ. ವೀರ ಯೋಧನಿಗೆ ಒಂದು ಹುಲ್ಲು ಕಡ್ಡಿಯೂ ಸಹ ಆಯುಧವಾಗ್ತದೆ. ನೋಡ್ರಿ, ನಿಮ್ಮ ಜೀವನದಲ್ಲಿ ಹಲವು ರೀತಿಯ ಸಮಸ್ಯೆಗಳು, ಹೋರಾಟಗಳು, ಕಷ್ಟಗಳು, ಬಿಕ್ಕಟ್ಟುಗಳು, ಉಪದ್ರವಗಳು, ಸಂಕಷ್ಟಗಳು, ವೇದನೆಗಳು ಕಾಣಬಹುದು. ಯಾಕೆ ನನ್ನ ಜೀವನದಲ್ಲಿ ಇಷ್ಟು ಸಮಸ್ಯೆಗಳು? ಯಾಕೆ ನನ್ನ ಕೆಲಸದಲ್ಲಿ ಸಮಸ್ಯೆ? ಯಾಕೆ ನನ್ನ ವ್ಯಾಪಾರದಲ್ಲಿ ಸಮಸ್ಯೆ? ನಮಗೆ ಬರುವ ಎಲ್ಲ ರೀತಿಯ ಸಮಸ್ಯೆಗಳಿಗೂ, ಹೋರಾಟಗಳಿಗೂ, ಬಿಕ್ಕಟ್ಟುಗಳಿಗೂ, ಉಪದ್ರವಗಳಿಗೂ ಕಾರಣ ಯಾರು ಗೊತ್ತಾ? ಕ್ರೈಸ್ತ ಜೀವನ ಒಂದು ಆಟದ ಮೈದಾನವಲ್ಲ, ಅದು ಹೋರಾಟದ ಮೈದಾನವಾಗಿದೆ. ಪ್ರೀತಿಯುಳ್ಳ ದೈವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು. ತಂದೆಯಾದ ದೇವರಿಂದಲೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಂದಲೂ ನಿಮಗೆ ಕೃಪೆಯೂ ಶಾಂತಿಯೂ ಆಗಲಿ. ಈ ಸಮಯ ದೇವರ ವಾಕ್ಯವನ್ನು ಧ್ಯಾನಿಸುವಂಥ ಸಮಯ. ದೇವರು ಮಾತನಾಡುವುದಕ್ಕೆ ಅವರು ಯಾವಾಗಲೂ ಸಿದ್ಧವಾಗಿರುತ್ತಾರೆ. ಆ ವಾಕ್ಯಗಳನ್ನು ನಾವು ಕೇಳುವುದಕ್ಕೆ ನಮ್ಮ ಹೃದಯಗಳನ್ನು ತೆರೆಯ ಮಾಡಬೇಕು. ಈ ದಿನ ಕೂಡ ನೀವು ವಾಕ್ಯಗಳನ್ನು ಕೇಳುವಾಗಲೇ ಸ್ತೋತ್ರ, ದೇವರ ಒಂದು ಬಿಡುಗಡೆಯ ಹಸ್ತ ನಿನ್ನ ಕುಟುಂಬದ ಮೇಲೆ ದೇವರು ಕ್ರಿಯೆ ಮಾಡಲಿಕ್ಕಿದ್ದಾರೆ. ಈ ದಿನ ನಾನು ನಿಮ್ಮ ಜೊತೆಯಲ್ಲಿ ಮಾತನಾಡಲಿರುವಂಥ ವಿಷಯ, ಸೈತಾನನನ್ನು ಜಯಿಸಲು ದೇವರು ಕೊಡುವಂಥ ಆಯುಧಗಳು. ಸೈತಾನನನ್ನು ಜಯಿಸಲು ದೇವರು ಕೊಡುವಂಥ ಆಯುಧಗಳು. ಅದಕ್ಕೆ ಆಧಾರವಾಗಿ 2 ಕೊರಿಂಥ 10ನೇ ಅಧ್ಯಾಯ 4ನೇ ವಚನ. ನಾವು ಉಪಯೋಗಿಸುವಂಥ ಆಯುಧಗಳು ಲೋಕ ಸಂಬಂಧವಾದಂಥ ಆಯುಧಗಳಲ್ಲ. ಅವು ದೇವರ ಎಣಿಕೆಯಲ್ಲಿ ಬಲವಾಗಿದ್ದು ಕೋಟೆಗಳನ್ನು ಕೆಡವಿ ಹಾಕುವಂಥವುಗಳಾಗಿವೆ. ನಾವೆಲ್ಲರೂ ಯುದ್ಧ ಭೂಮಿಯಲ್ಲಿ ನಿಂತಿದ್ದೇವೆ. ನಮ್ಮ ದೇಹ ಒಂದು ಯುದ್ಧ ರಂಗ, ನಮ್ಮ ಆತ್ಮ ಒಂದು ಯುದ್ಧ ರಂಗ, ನಮ್ಮ ಆಲೋಚನೆಯು ಒಂದು ಯುದ್ಧ ರಂಗ. ಕೆಲವು ಯುದ್ಧಗಳು ಕಣ್ಣಿಗೆ ಕಾಣುವಂಥವುಗಳು, ಕೆಲವೊಂದು ಸ್ತೋತ್ರ ಕಣ್ಣಿಗೆ ಕಾಣದೇ ಇರುವಂಥ ವಿಷಯಗಳಿರುತ್ತದೆ. ನಾವು ರೋಗದಲ್ಲಿರುವಾಗ, ಕಾಯಿಲೆಯಲ್ಲಿರುವಾಗ ಬಿಳಿ ರಕ್ತ ಕಣಗಳು ರೋಗಾಣುಗಳೊಂದಿಗೆ ಹೋರಾಡುತ್ತವೆ. ಅವಾಗ ಆ ರೋಗಾಣುಗಳನ್ನು ಜಯಿಸಿದರೆ ಮಾತ್ರ ರೋಗ ಗುಣವಾಗುತ್ತದೆ. ಅವು ಸೋತರೆ ರೋಗ ಇನ್ನೂ ಅದು ಹೆಚ್ಚಾಗುವಂಥದ್ದಾಗಿದೆ. ಅದೇ ವಿಧದಲ್ಲಿ ನಾವು ಸೈತಾನನೊಂದಿಗೆ, ಕತ್ತಲೆಯ ಶಕ್ತಿಯೊಂದಿಗೆ ದೇವರು ಕೊಡುವಂಥ ಆಯುಧಗಳಿಂದ ನಾವು ಜಯಿಸಬೇಕಂತೆ. ಓದಿಕೊಂಡಂಥ ವಾಕ್ಯ ಭಾಗದಲ್ಲಿ ನಾವು ನೋಡಿಕೊಂಡೆವು, ದೇವರು ನಮಗೆ ಆಯುಧವನ್ನು ಕೊಡುತ್ತಾರಂತೆ. ಅದು ಲೋಕ ಸಂಬಂಧವಾದಂಥ ಆಯುಧವಲ್ಲ. ಕೋಟೆ ಕೊತ್ತಲುಗಳನ್ನು ಕೆಡವಿ ಹಾಕುವಂಥ ಆಯುಧ, ಸೈತಾನನ ಆಲೋಚನೆಗಳನ್ನು, ಅವನ ಕಾರ್ಯಗಳನ್ನು ಮುರಿದು ಹಾಕುವಂಥ ಆಯುಧಗಳನ್ನು ದೇವರು ನಮಗೆ ಕೊಡುವಂಥವರಾಗಿದ್ದಾರೆ. ನೋಡ್ರಿ, ನಮ್ಮ ಜೀವಿತದಲ್ಲಿ ನಾವು ಅನುದಿನವೂ ಸೈತಾನನನ್ನು ಗೆಲ್ಲಬೇಕು, ಜಯಿಸಬೇಕು. ದುಷ್ಟಾತ್ಮನಗಳ ವಿರುದ್ಧವಾಗಿ ಹೋರಾಡಿ ನಾವು ಜಯಿಸುವವರಾಗಿರಬೇಕು. ನೋಡ್ರಿ, ಆದುದರಿಂದ ನಮ್ಮ ಆತ್ಮೀಕ ಜೀವಿತವು ಒಂದು ಯುದ್ಧ ರಣರಂಗವಾಗಿದೆ. ಅನೇಕ ವೇಳೆ ನಮ್ಮ ಆತ್ಮ ಕುಂದಿ ಹೋಗ್ತದೆ, ನಾವು ನಿರಾಶರಾಗ್ತೇವೆ, ಮನಗುಂದಿ ಹೋಗುತ್ತೇವೆ. ಅಂಥ ಸಮಯದಲ್ಲಿ ನಿಮಗೆ ಗೊತ್ತಾ, ಪವಿತ್ರಾತ್ಮನು ನಮಗಾಗಿ ಹೋರಾಡುವವರಾಗಿರುತ್ತಾರೆ. ನೋಡ್ರಿ, ಎಫೆಸ ಬರೆದ ಪತ್ರಿಕೆ 6ನೇ ಅಧ್ಯಾಯ 12ನೇ ವಚನದಲ್ಲಿ ನಾವು ನೋಡುತ್ತೇವೆ, ನಾವು ಹೋರಾಡುವುದು ಮನುಷ್ಯ ಮಾತ್ರದವರ ಸಂಗಡವಲ್ಲ, ರಾಜತ್ವಗಳ ಮೇಲೆಯೂ ಅಧಿಕಾರಿಗಳ ಮೇಲೆಯೂ ಈ ಅಂಧಕಾರದ ಲೋಕಾಧಿಪತಿಗಳ ಮೇಲೆಯೂ ನಾವು ಹೋರಾಡುವವರಾಗಿದ್ದೇವೆ. ನಮಗೆ ಒಂದು ಹೋರಾಟ ಇದೆಯಂತೆ. ಹೋರಾಟ ಯಾರೊಂದಿಗೆ? ಪಕ್ಕದ ಮನೆಯವರೊಂದಿಗೆ ಅಲ್ಲ. ಸ್ತೋತ್ರ, ಕತ್ತಲೆಯ ಶಕ್ತಿಗಳೊಂದಿಗೆ, ವಿರೋಧಿಯಾದ ಸೈತಾನನೊಂದಿಗೆ ನಾವು ಹೋರಾಡುವವರಾಗಿರಬೇಕು. ನೋಡ್ರಿ, ಹಿಂದಿನ ಕಾಲದಲ್ಲಿ ಆಯುಧಗಳಿಂದ ಒಬ್ಬರಿಗೊಬ್ಬರು ಹೋರಾಡುತ್ತಾ ಇದ್ದರು.
ದಿನ ಕಳೆದಂತೆ ಟ್ಯಾಂಕರ್ಗಳು, ಬಾಂಬ್ಗಳು, ತುಪಾಕಿಗಳು, ಸ್ತೋತ್ರ AK-47, ಓ ಸ್ತೋತ್ರ, ಅದು ಮಾತ್ರವಲ್ಲ, ಈಗ ಪ್ರತಿ ದೇಶದವರು ಏನು ಮಾಡಿದ್ದಾರೆ, ಬಾಂಬನ್ನು ಓ ಸ್ತೋತ್ರ ತಯಾರಿಸಿ ಇಟ್ಟು ಬಿಟ್ಟಿದ್ದಾರೆ. ಈ ಲೋಕದಲ್ಲಿ ಇರುವವರೆಗೂ ಕೂಡ ಓ ಸ್ತೋತ್ರ ಅದೇ ವಿಧದಲ್ಲಿ ಆತ್ಮೀಕ ಜೀವಿತದಲ್ಲಿ ಇರುವಂಥ ನಮ್ಮ ಜೀವಿತದಲ್ಲಿ ಸಹ ಒಂದು ಹೋರಾಟ ಇರುವಂಥದ್ದಾಗಿದೆ. ರಕ್ಷಣೆ ಹೊಂದಿದ ಪ್ರತಿಯೊಬ್ಬ ಕ್ರೈಸ್ತನು 3 ರೀತಿಯ ಹೋರಾಟವನ್ನು ಸಂಧಿಸಬೇಕು. ಇನ್ನೊಂದು ಸಾರಿ ಹೇಳ್ತೇನೆ, ರಕ್ಷಣೆ ಹೊಂದಿದ ಪ್ರತಿಯೊಬ್ಬ ಕ್ರೈಸ್ತನು 3 ರೀತಿಯ ಹೋರಾಟವನ್ನು ಸಂಧಿಸಬೇಕು. 1 ಶರೀರದೊಂದಿಗೆ, 2 ಈ ಲೋಕದೊಂದಿಗೆ, 3 ಸೈತಾನನೊಂದಿಗೆ ಹೋರಾಡಬೇಕಾಗಿದೆ. ಈ ಹೋರಾಟಗಳ ಸಮಯಗಳಲ್ಲೇ ನಮ್ಮನ್ನು ಬಲಪಡಿಸುವುದಕ್ಕೆ ಜಯಪ್ರಧಾನನಾದ ಯೇಸು ಸ್ವಾಮಿ ನಮ್ಮೊಂದಿಗಿದ್ದಾರೆ. ದೇವದೂತರು, ಕೆರೂಬಿಯರು ನಮ್ಮೊಂದಿಗಿದ್ದಾರೆ. ದೇವ ಜನರು, ದೇವ ಮಕ್ಕಳು, ಪಾಸ್ಟರ್ಗಳು ನಮ್ಮೊಂದಿಗೆ ಇರುತ್ತಾರೆ. ಕಾರಣ, ಹೋರಾಟದಲ್ಲಿ ನಾವೊಬ್ಬರೇ ಹೋರಾಡುವವರಾಗಿಲ್ಲ, ಎಲ್ಲರೂ ನಮ್ಮ ಜೊತೆಯಲ್ಲಿ ಇರುವುದರಿಂದ ಕ್ರೈಸ್ತ ಜೀವಿತದಲ್ಲಿ ನಾವು ಹೋರಾಡುವವರಾಗಿದ್ದೇವೆ. 19ನೇ ಶತಮಾನದಲ್ಲಿ ಅನೇಕ ನಾಸ್ತಿಕರು ಕ್ರೈಸ್ತರಿಗೆ ವಿರೋಧವಾಗಿ ಎದ್ದರು. ರಷ್ಯಾ, ಚೀನಾ ದೇಶಗಳಲ್ಲಿದ್ದಂಥ ಕಮ್ಯುನಿಸ್ಟರು ಕ್ರೈಸ್ತರಿಗೆ ವಿರೋಧವಾಗಿ ಕಾರ್ಯಾಚರಣೆ ನಡೆಸಿದರು. ವಿಶ್ವಾಸಿಗಳಿಗೆ, ಸಭೆಗಳಿಗೆ, ಸುವಾರ್ತಿಕರಿಗೆ ವಿರೋಧವಾಗಿ ಒಂದು ಭಯಂಕರವಾದಂಥ ಯುದ್ಧ ಆರಂಭವಾಯಿತು. ಆದರೆ ನಮ್ಮ ದೇವರು ಆತನ ಮಕ್ಕಳಿಗೆ ಯುದ್ಧಗಳನ್ನು ಕೊಟ್ಟರು, ಆಯುಧಗಳನ್ನು ಕೊಟ್ಟರು. ಅದು ಯಾವ ಆಯುಧ ಗೊತ್ತಾ? ಲೋಕ ಸಂಬಂಧವಾದ ಕತ್ತಿ, AK-47, ಪಿಸ್ತೂಲು, ಗನ್ನು, ಕತ್ತಿ, ಆಯುಧವಾದಂಥ ಆಯುಧ ಅಲ್ಲ, ಆತ್ಮೀಕವಾದ ಆಯುಧಗಳನ್ನು ಕೊಟ್ಟರು. ಅವುಗಳನ್ನು ತೆಗೆದುಕೊಂಡು ಸಭೆಯವರು ಹೋರಾಡಿದಾಗ ಅವರ ಜೀವಿತದಲ್ಲಿ ಒಂದು ಜಯ ಉಂಟಾಯಿತು. ಪ್ರೀತಿಯುಳ್ಳ ದೇವ ಜನರೇ, ನಮ್ಮ ಹೋರಾಟದಲ್ಲಿ ಶಾರೀರಿಕವಾಗಿ ಕಾಣುವ ಆಯುಧಗಳೊಂದಿಗೆ ಹೋರಾಡಬಾರದು, ದೇವರು ಕೊಡುವಂಥ ಆಯುಧಗಳೊಂದಿಗೆ ಓ ಸ್ತೋತ್ರ ನಾವು ಹೋರಾಡುವವರಾಗಿರಬೇಕು. ವೀರ ಯೋಧನಿಗೆ ಒಂದು ಹುಲ್ಲು ಕಡ್ಡಿಯು ಸಹ ಆಯುಧವಾಗ್ತದೆ. ನೋಡ್ರಿ, ಕತ್ತೆಯ ದವಡೆ ಸಂಸೋನನ ಆಯುಧವಾಗಿತ್ತು. ಅದರ ಮೂಲಕ ಫಿಲಿಸ್ಟರ್ನ ಕೊಂದು ಹಾಕಿಬಿಟ್ಟ. ದಾವೀದನ ಕೈಯಲ್ಲಿ ಒಂದು ಆಯುಧ ಇತ್ತು, ಏನು ಗೊತ್ತಾ? ಒಂದು ಕೋಲು, ಒಂದು ಚಿಕ್ಕ ಕವನೆ. ಹಲ್ಲೆಲೂಯ. ಅದರ ಮೂಲಕ ದೊಡ್ಡ ಗೋಲಿಯಾತನನ್ನು ಜಯಿಸಿಬಿಟ್ಟ. ಗಿದ್ಯೋನನ ಮಡಿಕೆ ಇತ್ತು, ದೀಪ ಮತ್ತು ಕೊಂಬು ಆಯುಧವಾಗಿತ್ತು. ಅದರ ಮೂಲಕವಾಗಿ ಮಿದ್ಯಾನರನ್ನು ಅವನು ಜಯಿಸಿಬಿಟ್ಟ. ಇವೆಲ್ಲವೂ ಲೌಕಿಕ ಆಯುಧಗಳಲ್ಲ, ದೇವರು ಕೊಟ್ಟಂಥ ಆತ್ಮಿಕ ಆಯುಧಗಳಾಗಿದೆ. ಅದಕ್ಕೆ ಕೀರ್ತನೆಗಾರನು 144 ವಚನದಲ್ಲಿ ಹೇಳ್ತಾನೆ, ನನ್ನ ಶರಣನಾದ ಯೆಹೋವನಿಗೆ ಕೊಂಡಾಟವಾಗಲಿ, ಆತನು ನನ್ನ ಕೈಗಳಿಗೆ ವಿದ್ಯೆಯನ್ನು, ನನ್ನ ಬೆರಳುಗಳಿಗೆ ಕಾಳಗವನ್ನು ಕಲಿಸಿದ್ದಾನೆ. ಯಾಕೋಬನ ಬರೆದ ಪತ್ರಿಕೆ 4ನೇ ಅಧ್ಯಾಯ 7ನೇ ವಚನದಲ್ಲಿ ನೋಡ್ತೇವೆ, ಹೀಗಿರಲಾಗಿ ದೇವರಿಗೆ ಒಳಗಾಗಿರ್ರಿ, ಸೈತಾನನನ್ನು ಎದುರಿಸಿರಿ, ಅವನು ನಿಮ್ಮನ್ನು ಬಿಟ್ಟು ಹೋಗುವನು. ಕರ್ತನಿವತ್ತು ನಿಮ್ಮನ್ನು ನೋಡಿ ಹೇಳುತ್ತಾ ಇದ್ದಾರೆ, ಮಗನೇ, ಮಗಳೇ, ಸೈತಾನನನ್ನು ಎದುರಿಸಿ ನಿಲ್ಲು, ಆಗ ಅವನು ನಿಮ್ಮನ್ನು ಬಿಟ್ಟು ಹೋಗಿ ಬಿಡುವನು. ನೋಡ್ರಿ, ನಿಮ್ಮ ಜೀವನದಲ್ಲಿ ಹಲವು ರೀತಿಯ ಸಮಸ್ಯೆಗಳು, ಹೋರಾಟಗಳು, ಕಷ್ಟಗಳು, ಬಿಕ್ಕಟ್ಟುಗಳು, ಉಪದ್ರವಗಳು, ಸಂಕಷ್ಟಗಳು, ವೇದನೆಗಳು ಕಾಣಬಹುದು. ಯಾಕೆ ನನ್ನ ಜೀವನದಲ್ಲಿ ಇಷ್ಟು ಸಮಸ್ಯೆಗಳು? ಯಾಕೆ ನನ್ನ ಕೆಲಸದಲ್ಲಿ ಸಮಸ್ಯೆ? ಯಾಕೆ ನನ್ನ ವ್ಯಾಪಾರದಲ್ಲಿ ಸಮಸ್ಯೆ? ಯಾಕೆ ನನಗೆ ಮಾತ್ರ ಹೀಗೆ ನಡೆಯುತ್ತದೆ ಎಂಬುದಾಗಿ ನೆನೆಸಿ ಇತರರ ಮೇಲೆ ನಿಮಗೆ ಕೋಪವು, ಹೊಟ್ಟೆ ಕಿಚ್ಚು ಒಂದು ವೇಳೆ ಬರಬಹುದಾ? ಒಂದು ಕಾರ್ಯವನ್ನು ನೀವು ಬಹಳ ಸರಳವಾಗಿ ಅರಿತುಕೊಳ್ಳಬೇಕು. ನಮಗೆ ಬರುವ ಎಲ್ಲ ರೀತಿಯ ಸಮಸ್ಯೆಗಳಿಗೂ, ಹೋರಾಟಗಳಿಗೂ, ಬಿಕ್ಕಟ್ಟುಗಳಿಗೂ, ಉಪದ್ರವಗಳಿಗೂ ಕಾರಣ ಯಾರು ಗೊತ್ತಾ? ನಿಮ್ಮ ಹೆಂಡತಿ ಅಲ್ಲ, ನಿಮ್ಮ ಗಂಡನಲ್ಲ, ನಿಮ್ಮ ಅತ್ತೆ ಅಲ್ಲ, ನಿಮ್ಮ ಸೊಸೆಯಲ್ಲ. ಓ ಸ್ತೋತ್ರ. ಹಾಗಾದರೆ ಯಾರು ಪಾಸ್ಟರ್? ಅದರ ಹಿಂದೆ ಕ್ರಿಯೆ ಮಾಡುತ್ತಿರುವಂಥ ಸೈತಾನನು. ಇವೆಲ್ಲ
ಎಲ್ಲದಕ್ಕೂ ಹಿಂದೆ ನಿಮ್ಮ ಜೀವಿತವನ್ನು ನಷ್ಟಪಡಿಸುವುದಕ್ಕೆ, ನಿಮ್ಮ ಜೀವಿತವನ್ನು ಹಾಳು ಮಾಡುವುದಕ್ಕೆ ಅದರ ಹಿಂದೆ ಇರುವವನು ಯಾರಂತ ಹೇಳಿದ್ರೆ ಸೈತಾನನಾಗಿದ್ದಾನೆ. ಆದುದರಿಂದ ನಾವೇನು ಮಾಡಬೇಕು? ಸೈತಾನನೊಂದಿಗೆ ಹೋರಾಡುವವರಾಗಿರಬೇಕು. ಅವನನ್ನು ಎದುರಿಸಬೇಕು, ಅವನನ್ನು ಗದರಿಸಬೇಕು. ಆಗ ನಮ್ಮ ಜೀವಿತದಲ್ಲಿ ಒಂದು ಜಯ ಸಿಗುವಂಥದ್ದಾಗಿದೆ. ಈ ಲೋಕದಲ್ಲಿ ನಮಗೆ ಒಬ್ಬನು ವೈರಿ ಇದ್ದಾನ್ರಿ. ಯಾರು ಗೊತ್ತಾ? ಅದು ಗರ್ಜಿಸುವ ಸಿಂಹದಂತೆ ಇರುವಂಥ ಸೈತಾನನು. ಅವನಿಗೆ ನಾವು ಭಯಪಡಬಾರದು, ಅವನ ವಿರುದ್ಧವಾಗಿ ಹೋರಾಡಬೇಕು. ನಾವು ಜೀವಿತದಲ್ಲಿ ಜಯವನ್ನು ಹೊಂದಬೇಕು. ಈ ಸೈತಾನನು ಸ್ತೋತ್ರ ನಮಗೂ ನಮ್ಮ ವಿರೋಧವಾಗಿ ಎಷ್ಟೋ ಸಮಾಧಾನವನ್ನು ಕೆಡಿಸಲು, ನಿಮ್ಮ ಸಂತೋಷವನ್ನು ಕೆಡಿಸಲು ಹೋರಾಡುತ್ತಲೇ ಇರ್ತಾನೆ. ಅವನು ಹೋರಾಡುವಾಗ ನಾವು ಸುಮ್ಮನೆ ಕೂತ್ರೆ ಆಗುತ್ತಾ? ನಾವು ಏನು ಮಾಡಬೇಕ್ರಿ? ಹೋರಾಡಬೇಕು. ಅದಕ್ಕೆ ವಾಕ್ಯದಲ್ಲಿ ನೋಡಿದೆವು, ನಾವು ಮನುಷ್ಯ ಮಾತ್ರದ ಸಂಗಡ ಹೋರಾಡುವವರಲ್ಲ, ರಾಜ್ಯತ್ವಗಳ ಮೇಲೆ, ಅಧಿಕಾರಿಗಳ ಮೇಲೆ, ಈ ಲೋಕದ ಅಂಧಕಾರದ ಲೋಕಾಧಿಪತಿಗಳ ಮೇಲೆ, ಆಕಾಶ ಮಂಡಲದಿರುವ ದುರಾತ್ಮಗಳ ಸೇನೆಯ ಮೇಲೆ ನಾವು ಹೋರಾಡುವವರಾಗಿದ್ದೇವೆಂಬುದಾಗಿ ಎಫೆಸ ಪತ್ರಿಕೆ 6ನೇ ಅಧ್ಯಾಯ 12ನೇ ವಚನದಲ್ಲಿ ನಾವು ನೋಡುತ್ತೇವೆ. ಪ್ರೀತಿಯುಳ್ಳ ದೇವಜನರೇ, ಕ್ರೈಸ್ತ ಜೀವನ ಎಂಬುವುದು ಉಪದ್ರವಗಳು, ಹೋರಾಟಗಳಿಂದ ತುಂಬಿರುವಂಥ ಒಂದು ಜೀವನ. ಈ ಲೋಕದಲ್ಲಿ ನಾವು ಬಾಳುವವರೆಗೂ, ನಾವು ಜೀವಿಸುವವರೆಗೂ ಅದನ್ನು ಹಾದು ಹೋಗಬೇಕು. ಹಾದು ಹೋಗುವುದು ಮಾತ್ರವಲ್ಲ, ದೇವರು ಕೊಡುವಂಥ ಆಯುಧಗಳ ಮೂಲಕವಾಗಿ ಪ್ರತಿದಿನವೂ ನಾವು ಸೈತಾನನ ವಿರುದ್ಧವಾಗಿ ಜಯಿಸಬೇಕಾಗಿದೆ. ಆದುದರಿಂದ ಸೈತಾನನಿಗೆ ಹೆದರದೆ ಅವನನ್ನು ಎದುರಿಸಿ ನಿಲ್ಲಿರಿ. ನಿಮ್ಮ ಮನೆಯಲ್ಲಿ ಅಥವಾ ವ್ಯಾಪಾರದಲ್ಲಿ, ಸೇವೆಯಲ್ಲಿ, ಒಂದು ಪ್ರತ್ಯೇಕವಾದ ಜೀವಿತದಲ್ಲಿ ಯಾವುದಾದರೂ ಒಂದು ಸ್ಥಳದಲ್ಲಿ ಹೋರಾಟ ಬರುತ್ತಲೇ ಇರುತ್ತದೆ. ಇದಕ್ಕೆಲ್ಲ ಕಾರಣ ಮನುಷ್ಯರೆಂಬುದಾಗಿ ತಿಳಿಯದೆ ಆ ಮನುಷ್ಯರ ಮೂಲಕ ಹಿಂದೆ ಕ್ರಿಯೆ ಮಾಡುವ ಆ ಸೈತಾನನನ್ನು, ಅವನ ಕ್ರಿಯೆಗಳನ್ನು ಸ್ತೋತ್ರ ತಿಳಿದುಕೊಂಡು ಹೋರಾಡಿ ನಾವು ಜಯಿಸಬೇಕು. ಅದಕ್ಕೆ ನೋಡ್ರಿ, ಎಫೆಸ ಪತ್ರಿಕೆಯಲ್ಲಿ ನೋಡ್ತೇವೆ, ಸೈತಾನನ ತಂತ್ರೋಪಾಯಗಳನ್ನು ನೀವು ಎದುರಿಸಿ ನಿಲ್ಲುವುದಕ್ಕೆ ಶಕ್ತರಾಗುವಂತೆ ದೇವರು ದಯಪಾಲಿಸಿರುವಂಥ ಸರ್ವಾಯುಧಗಳನ್ನು ಧರಿಸಿಕೊಳ್ಳ್ರಿ. ಹೌದು, ಒಂದು ಕಡೆ ಹೋರಾಟ ಇದೆ, ಒಂದು ಕಡೆ ನಾವು ಸೈತಾನನ ವಿರುದ್ಧವಾಗಿ ಹೋರಾಡಬೇಕು, ಅವನನ್ನು ಜಯಿಸಬೇಕು. ಹೇಗೆ ಹೋರಾಟ ಮಾಡಬೇಕು ಪಾಸ್ಟರ್ ಅಂತ ಹೇಳಿದ್ರೆ, ದೇವರು ಕೊಡುವಂಥ ಕೆಲವೊಂದು ಆಯುಧಗಳನ್ನು ನಾವು ತೆಗೆದುಕೊಂಡು ಅವುಗಳನ್ನು ಉಪಯೋಗಿಸಬೇಕು. ಕ್ರೈಸ್ತ ಜೀವನ ಒಂದು ಆಟದ ಮೈದಾನವಲ್ಲ, ಅದು ಹೋರಾಟದ ಮೈದಾನವಾಗಿದೆ. ಇನ್ನೊಂದು ಸಾರಿ ಹೇಳ್ತೇನೆ, ಕ್ರೈಸ್ತ ಜೀವನ ಒಂದು ಆಟದ ಮೈದಾನವಲ್ಲ, ಅದು ಹೋರಾಟದ ಮೈದಾನವಾಗಿದೆ. ಹಾಗಾದರೆ ಸೈತಾನನ ಎದುರಿಸುವುದಕ್ಕೆ ದೇವರು ಕೊಡುವಂಥ ಮೊದಲನೆಯ ಆಯುಧ ದೇವರ ವಾಕ್ಯ. ಎಫೆಸ ಪತ್ರಿಕೆ 6ನೇ ಅಧ್ಯಾಯ 17ನೇ ವಚನವನ್ನು ನೋಡ್ರೆ, ಪವಿತ್ರಾತ್ಮನ ಕೊಡುವ ದೇವರ ವಾಕ್ಯವೆಂಬ ಕತ್ತಿಯನ್ನು ಹಿಡಿಯಿರೇ. ನೋಡ್ರಿ, ಸೈತಾನನು ವಾಕ್ಯವನ್ನು ತಿರಸ್ಕರಿಸುತ್ತಾನೆ, ವಾಕ್ಯಕ್ಕೆ ಭಯಪಡುತ್ತಾನೆ. ಅದಕ್ಕೆ ಯೇಸು ಸ್ವಾಮಿ ಯೋಹಾನ ಸುವಾರ್ತೆಯಲ್ಲಿ ಹೇಳಿದರು, ಸತ್ಯವನ್ನು ತಿಳಿದುಕೊಳ್ಳ್ರಿ, ಸತ್ಯ ನಿಮ್ಮನ್ನು ಬಿಡುಗಡೆ ಮಾಡುತ್ತದೆ. ಸೈತಾನನನ್ನು ಓಡಿಸುವುದಕ್ಕೆ ನಮ್ಮಲ್ಲಿ 2 ಕಾರ್ಯಗಳು ಇರಬೇಕೆಂಬುದಾಗಿ ಕೀರ್ತನೆಗಾರನು ಕೀರ್ತನೆ 149 6ನೇ ವಚನದಲ್ಲಿ ಹೇಳುತ್ತಾನೆ. ಆ ವಚನವನ್ನು ಓದಿಕೊಳ್ಳೋಣ. ಅವರ ಬಾಯಲ್ಲಿ ಯೆಹೋವನ ಸ್ತೋತ್ರವು, ಕೈಯಲ್ಲಿ ಇಬ್ಬಾಯಿ ಕತ್ತಿಯು ಇರಲಿ. ಏನಿರಬೇಕಂತೆ ಅವರ ಬಾಯಲ್ಲಿ? ಯೆಹೋವನ ಸ್ತೋತ್ರ, ಅಂದರೆ ಆರಾಧನೆ. ಕೈಯಲ್ಲಿ ಏನಿರಬೇಕು? ಇಬ್ಬಾಯಿ ಕತ್ತಿ ಇರಬೇಕು. ಇಬ್ಬಾಯಿ ಕತ್ತಿ ಅಂದರೆ ಏನು? ದೇವರ ವಾಕ್ಯ. ಒಂದು ಕಡೆ ಆರಾಧನೆ, ಇನ್ನೊಂದು ಕಡೆ ದೇವರ ವಾಕ್ಯ ಇದ್ದರೆ ನಾವು ಸೈತಾನನನ್ನು ಜಯಿಸಬಹುದು.
ಜಯಿಸಬಹುದು. ನೋಡ್ರಿ, ಯೇಸುಸ್ವಾಮಿ 30ನೇ ವಯಸ್ಸಿಗೆ ಅವರ ಸೇವೆಯನ್ನು ಆರಂಭಿಸಿದರು. ಆ ಸಮಯದಲ್ಲಿ 40 ದಿವಸ ಉಪವಾಸವನ್ನು ತೆಗೆದುಕೊಂಡು ಉಪವಾಸ ಮಾಡಿದ ಮೇಲೆ ಸೈತಾನನು ಶೋಧಿಸುವುದಕ್ಕಾಗಿ ಬಂದ. ಈಗ ಯೇಸುಸ್ವಾಮಿ ಸೈತಾನನಿಗೂ ಒಂದು ಹೋರಾಟ ನಡೆಯುತ್ತಾ ಇದೆ, ಒಂದು ಯುದ್ಧ ನಡೆಯುತ್ತಾ ಇದೆ. ಹೇಗೆ? AK-47 ಅಲ್ಲ, ಚಾಕು ಅಲ್ಲ, ಕತ್ತಿ ಅಲ್ಲ. ಈಗ ಸೈತಾನನು ಯೇಸುವನ್ನು ಸೋಲಿಸುವುದಕ್ಕಾಗಿ ಏನು ಹೇಳ್ತಾ ಇದ್ದಾನೆ ಗೊತ್ತಾ? ಅವನು ವಚನವನ್ನು ಮಾತನಾಡುತ್ತಾ ಇದ್ದಾನೆ. ನೀವು ಲೂಕನ ಬರೆದ ಸುವಾರ್ತೆ 4ನೇ ಅಧ್ಯಾಯ 1ರಿಂದ 13 ವಚನಗಳನ್ನು ಓದಿಕೊಳ್ಳ್ರೆ. ನಾನು ಅದನ್ನು ನಿಮಗೆ ವಿವರಣೆ ಮಾಡ್ತೇನೆ. ಲೂಕನ ಬರೆದ ಸುವಾರ್ತೆ 4ನೇ ಅಧ್ಯಾಯ 3 ಮತ್ತು 4ನೇ ವಚನದಲ್ಲಿ ಸೈತಾನನು ಯೇಸು ಸ್ವಾಮಿಗೆ ಹೇಳುತ್ತಿದ್ದಾನೆ, ನೀನು ದೇವರ ಮಗನಾಗಿದ್ದರೆ ಈ ಕಲ್ಲುಗಳನ್ನು ರೊಟ್ಟಿಯಾಗುವಂತೆ ಇದಕ್ಕೆ ಅಪ್ಪನೆ ಕೊಡು. ಯೇಸು ಸ್ವಾಮಿ ಏನು ಹೇಳಿದ್ರು ಗೊತ್ತಾ? ಮನುಷ್ಯನು ರೊಟ್ಟಿ ತಿಂದ ಮಾತ್ರದಿಂದ ಬದುಕುವುದಿಲ್ಲ ಎಂಬುದಾಗಿ ಉತ್ತರ ಕೊಟ್ಟರು. ತಿರುಗಿ ಮತ್ತೆ 5ನೇ ವಚನದಲ್ಲಿ ಸೈತಾನನು ಯೇಸು ಸ್ವಾಮಿಯನ್ನು ಮೇಲಕ್ಕೆ ಕರ್ಕೊಂಡು ಹೋಗಿ ಲೋಕದ ಎಲ್ಲ ರಾಜ್ಯಗಳನ್ನು ತೋರಿಸಿ ಇವುಗಳ ಅಧಿಕಾರವನ್ನು, ಇವುಗಳ ವೈಭವವನ್ನು ನಿನಗೆ ಕೊಡುತ್ತೇನೆ, ನನ್ನ ಔಷಧಿ ಇವುಗಳನ್ನು ಕೊಡುತ್ತೇನೆ, ನನ್ನ ಮುಂದೆ ಅಡ್ಡ ಬೀಳು ಎಂಬುದಾಗಿ ಹೇಳಿದಾಗ 8ನೇ ವಚನದಲ್ಲಿ ಯೇಸು ಸ್ವಾಮಿ ಹೇಳುತ್ತಾ ಇದ್ದಾರೆ, ನಿನ್ನ ದೇವರಾಗಿರುವ ಕರ್ತನಿಗೆ ಮಾತ್ರ ಅಡ್ಡ ಬಿದ್ದು ಆರಾಧಿಸಬೇಕೆಂಬುದಾಗಿ ಉತ್ತರ ಕೊಟ್ಟರು. ನಂತರ ಸ್ತೋತ್ರ ಯೆರೂಸಲೇಮಿಗೆ ಕರೆದುಕೊಂಡು ಹೋಗಿ ದೇವಾಲಯದ ಶಿಖರದ ಮೇಲೆ ನಿಲ್ಲಿಸಿ ಸೈತಾನನ ಹೇಳುತ್ತಾ ಇದ್ದಾನೆ ಯೇಸು ಸ್ವಾಮಿಗೆ, ನೀನು ದೇವರ ಮಗನಾಗಿದ್ದರೆ ಇಲ್ಲಿಂದ ಕೆಳಗೆ ಧುಮುಕ, ನಿನ್ನನ್ನು ಕಾಯುವುದಕ್ಕೆ ಸ್ತೋತ್ರ ನಿನ್ನ ವಿಷಯವಾಗಿ ತನ್ನ ದೂತರಿಗೆ ದೇವರು ಅಪ್ಪನೆ ಕೊಡುವರೆಂಬುದಾಗಿ ಸ್ತೋತ್ರ. ಆಗ ನಿನ್ನ ಕಾಲು ಕಲ್ಲಿಗೆ ತಗಲದ ಹಾಗೆ ಅವರು ನಿನ್ನ ಕೈಗಳಲ್ಲಿ ಎತ್ತಿಕೊಳ್ಳುವರು ಎಂಬುದಾಗಿ ಬರೆದಿದೆ ಎಂಬುದಾಗಿ ಸೈತಾನನು ಹೇಳಿದಾಗ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ನಿನ್ನ ದೇವರಾಗಿರುವ ಕರ್ತನನ್ನು ಪರೀಕ್ಷಿಸಬಾರದೆಂಬುದಾಗಿ ಹೇಳಿಯದೆ. ಒಂದು ಹೋರಾಟ ನಡೆಯುವಾಗ ಯೇಸು ಸ್ವಾಮಿ ಉಪಯೋಗಿಸಿದ್ದೇನು ಗೊತ್ತಾ? ದೇವರ ವಾಕ್ಯ. ಸೈತಾನನು ಶೋಧಿಸುವುದಕ್ಕೆ ಅಥವಾ ಸ್ತೋತ್ರ ಅವರನ್ನು ಬೀಳಿಸುವುದಕ್ಕೆ ತೆಗೆದುಕೊಂಡ ಕಾರ್ಯ ಏನು ಗೊತ್ತಾ? ಅದು ದೇವರ ವಾಕ್ಯನೇ. ಪ್ರೀತಿಯುಳ್ಳ ದೇವ ಜನರೇ, ಆ ವಚನಗಳನ್ನು ನೋಡುವಾಗ ಸೈತಾನನು ಆತನಿಗೆ, ನೆಕ್ಸ್ಟ್ ಹೇಳುತ್ತದೆ ಯೇಸು ಅವನಿಗೆ, ತಿರುಗಿ ಮತ್ತೆ ಸೈತಾನನು ಆತನಿಗೆ, ಯೇಸು ಅವನಿಗೆ, ಮತ್ತೆ ಸೈತಾನನು ಆತನಿಗೆ, ಅದಕ್ಕೆ ಯೇಸು ಎಂಬುದಾಗಿ 3 ಕಡೆ ನಾವು ನೋಡಬಹುದಾಗಿದೆ. ನೋಡ್ರಿ, ಸ್ತೋತ್ರ, ಸೈತಾನ ಏನು ಮಾತನಾಡ್ತಾನೆ ಮುಖ್ಯವಲ್ಲ, ಸೈತಾನನು ಮಾತನಾಡುವಾಗ ನೀವೇನು ಮಾತನಾಡುತ್ತಿದ್ದೀರಿ? ಯೇಸು ಸ್ವಾಮಿ ಏನು ಮಾತನಾಡಿದ್ರು? ಕತೆ ಮಾತನಾಡಲಿಲ್ಲ. ಸ್ತೋತ್ರ, ಅಲ್ಲಿ ಚರಿತ್ರೆ ಮಾತನಾಡಲಿಲ್ಲ, ದೇವರ ವಾಕ್ಯವನ್ನ ಮಾತನಾಡಿದರು. ಸೈತಾನನನ್ನು ನಾವು ಗೆಲ್ಲಬೇಕಾದರೆ, ಸೈತಾನನ ವಿರುದ್ಧವಾಗಿ ನಾವು ಹೋರಾಡಬೇಕಾದರೆ ದೇವರು ನಮಗೆ ಕೊಟ್ಟಿರುವಂಥ ಆಯುಧ ದೇವರ ವಾಕ್ಯ. ನಾವು ಅನುದಿನವೂ ದೇವರ ವಾಕ್ಯದಲ್ಲಿ ನೆಲೆಗೊಂಡ ಸೈತಾನನಿಗೆ ವಿರುದ್ಧವಾಗಿ ನಾವು ಒಂದೊಂದು ದಿವಸವೂ ಹೋರಾಡಿ ಜಯಿಸಬೇಕು. ಅದಕ್ಕೆ ಎಫೆಸ ಪತ್ರಿಕೆ 6ನೇ ಅಧ್ಯಾಯ 17ನೇ ವಚನ ಹೇಳುತ್ತದೆ, ರಕ್ಷಣೆ ಎಂಬ ಶಿರಸ್ತ್ರಾಣವನ್ನು ಇಟ್ಟುಕೊಂಡು ಪವಿತ್ರಾತ್ಮನು ಕೊಡುವ ದೇವರ ವಾಕ್ಯವೆಂಬ ಕತ್ತಿಯನ್ನು ಹಿಡಿಯಿರಿ. ಸ್ತೋತ್ರ, ಹಾಗಿರುವುದಾದರೆ ನಿಮ್ಮ ಜೀವಿತದಲ್ಲಿ ದೇವರ ವಾಕ್ಯವನ್ನು ಮಾತನಾಡ್ರೆ, ದೇವರ ವಾಕ್ಯವನ್ನು ಹೇಳ್ರಿ. ಯಾಕೆಂದರೆ ದೇವರ ವಾಕ್ಯ ಆತ್ಮನ ಖಡ್ಗವಾಗಿದೆ, ಶತ್ರುಗಳನ್ನು ನಾಶಪಡಿಸುವಂಥದ್ದಾಗಿದೆ. ವಾಕ್ಯಗಳು ಸ್ತೋತ್ರ ಅಂಧಕಾರದ ಶಕ್ತಿಗಳನ್ನು ಮುರಿದು ಬಿಡುತ್ತದೆ. ಅದಕ್ಕೆ ಸ್ತೋತ್ರ ಪೌಲನ ಸಭೆಯ ವಿಶ್ವಾಸಿಗಳನ್ನು ಎಚ್ಚರಿಸುತ್ತಾ ಅಪೊಸ್ತಲ ಕೃತ್ಯ 20:29ನೇ ವಚನದಲ್ಲಿ ನೋಡ್ರೆ, ನೀನು ಹೋದ ಮೇಲೆ ಕ್ರೂರವಾದ ತೋಳಗಳು ನಿಮ್ಮೊಳಗೆ ಬರುವುದೆಂದು ನಾನು ಬಲ್ಲೆನು, ಅವು ಹಿಂಡನ್ನು ಕನಿಕರಿಸುವುದಿಲ್ಲ. ಆದರೆ 32ನೇ ವಚನದಲ್ಲಿ ಅಪೊಸ್ತಲ ಪೌಲನು ಹೇಳುತ್ತಾನೆ, ನಿಮ್ಮನ್ನ ಕರ್ತನಿಗೂ ಆತನ ಕೃಪಾ ವಾಕ್ಯಕ್ಕೂ ಒಪ್ಪಿಸಿ ಕೊಡುತ್ತೇನೆ. ಕೃಪಾ ವಾಕ್ಯಗಳು ಅಂದರೆ ಸ್ತೋತ್ರ ದೇವರ ವಚನಕ್ಕೆ ನಿಮ್ಮನ್ನು ಏನು ಮಾಡಿದ್ದೇನೆ? ಒಪ್ಪಿಸಿ ಕೊಡುತ್ತೇನೆ. ದೇವರ ವಾಕ್ಯವನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳುವಾಗ ಮಾತ್ರ ಸ್ತೋತ್ರ ನಾವೆಲ್ಲವನ್ನು ಜಯಿಸಬಹುದಾ. ನಾವು ಬಿದ್ದು ಹೋಗುವುದಿಲ್ಲ. ಆ ವಾಕ್ಯಗಳು ನಮ್ಮಲ್ಲಿ ಇದ್ದರೆ ಸ್ತೋತ್ರ ನಾವು ಪ್ರಕಾಶಿಸಬಹುದಾ. ಅಂಧಕಾರದ ಶಕ್ತಿಗಳ ಮೇಲೆ ಜಯ ಹೊಂದಬೇಕಾದರೆ ನಮಗೆ ಬಲವುಳ್ಳ ದೇವರ ವಾಕ್ಯದ ಅವಶ್ಯಕತೆ ಇದೆ. ನಿಮ್ಮ ಜೀವಿತದಲ್ಲಿ ನೀವು ರೋಗಗ್ರಸ್ತರಾಗಿದ್ದೀರಾ? ಯೆಶಾಯ 53:5, ವಿಮೋಚನಾ ಕಾಂಡ 15:26, 1 ಪೇತ್ರ 2:24
14 ಈ ವಚನಗಳಿರುವ ವಾಗ್ದಾನಗಳನ್ನು ನಿಮ್ಮ ಆಯುಧಗಳನ್ನಾಗಿ ಹಿಡಿದುಕೊಳ್ಳ್ರೆ ನೀವು ದೈವಿಕ ಗುಣವನ್ನು ಮತ್ತು ಆರೋಗ್ಯವನ್ನು ಹೊಂದಿಕೊಳ್ಳುವಿರಿ. ನಿಮ್ಮ ಆತ್ಮದಲ್ಲಿ ಕುಂದಿ ಹೋಗಿದ್ದೀರಾ, ಭಯ ಕಳವಳಗಳಿಂದ ಕೂಡಿದ್ದೀರಾ. ದೇವರು ನಮಗೆ ಕೊಟ್ಟಿರುವ ಬಲ, ಪ್ರೀತಿ, ಶಿಕ್ಷಣಗಳ ಆತ್ಮವೇ ಹೊರತು ಹೇಡಿತನದ ಆತ್ಮವಲ್ಲ ಎಂಬುದಾಗಿ 2 ತಿಮೋಥಿ 1ನೇ ಅಧ್ಯಾಯ 7ನೇ ವಚನ ಹೇಳುತ್ತದೆ. ಈ ವಾಕ್ಯಗಳನ್ನು ದೃಢವಾಗಿ ಹಿಡಿದುಕೊಳ್ಳ್ರೆ ಓ ಸ್ತೋತ್ರ, ಆಗ ನಿಮ್ಮ ಜೀವಿತದಲ್ಲಿ ನೀವು ಜಯವನ್ನು ಹೊಂದಬಹುದು. ನೀವು ಏಕಾಂಗಿಯಾಗಿ ಓ ಸ್ತೋತ್ರ ನಿರಾಶೆಯ ಅನುಭವದಲ್ಲಿ, ಒಂಟಿತನದಲ್ಲಿ ಜೀವಿಸುತ್ತಾ ಇದ್ದೀರಾ, ಭಯಪಡಬೇಡ್ರಿ. ದೇವರ ವಾಕ್ಯ ಹಿಡ್ಕೊಳ್ರಿ. ಯೇಸು ಸ್ವಾಮಿ ಇಬ್ರಿಯ ಪತ್ರಿಕೆ 13ನೇ ಅಧ್ಯಾಯ 5 ಮತ್ತು 6ನೇ ವಚನದಲ್ಲಿ ಹೇಳಿದ್ದಾರೆ, ನಾನು ನಿನ್ನನ್ನು ಕೈ ಬಿಡುವುದಿಲ್ಲ, ನಾನು ನಿನ್ನನ್ನು ತೊರೆದು ಬಿಡುವುದಿಲ್ಲ. ಸ್ತೋತ್ರ. ನಿಮ್ಮ ಹೃದಯದಲ್ಲಿ ಕೋಪ, ಕಹಿ ಭಾವನೆಗಳಿವೆಯಾ? ರೋಮಾಪುರ ಪತ್ರಿಕೆ 5ನೇ ಅಧ್ಯಾಯ 5ನೇ ವಚನವನ್ನು ಓದಿ. ಓ ಸ್ತೋತ್ರ, ದೇವರು ಪ್ರೀತಿಯನ್ನು, ಪವಿತ್ರಾತ್ಮನ ನಿಮ್ಮ ಹೃದಯದಲ್ಲಿ ಸುರಿಸ್ತಾರಂತೆ. ನಿಮ್ಮ ಜೀವಿತದಲ್ಲಿ ಶಾಪವ? ಗಲಾತ್ಯ ಪತ್ರಿಕೆ 3ನೇ ಅಧ್ಯಾಯ 13ನೇ ವಚನ, ಧರ್ಮೋಪದೇಶ ಕಾಂಡ 23 5ನೇ ವಚನ, ಪ್ರಕಟಣೆ 22 3ನೇ ಈ ವಚನಗಳನ್ನು ಹೋದ್ರೆ ಓ ಸ್ತೋತ್ರ, ದೇವರು ನಮ್ಮ ಸಕಲ ಶಾಪದಿಂದ ಬಿಡಿಸಿದ್ದಾರಂತೆ. ಹಾಗಿರೋದಾದ್ರೆ ಹಲ್ಲೆಲೂಯ, ದೇವರು ಕೊಡುವಂತ ಈ ಆಯುಧವನ್ನು, ದೇವರ ವಾಕ್ಯವೆಂಬ ಆಯುಧವನ್ನು ಹಿಡ್ಕೊಂಡು ಒಂದೊಂದು ದಿವಸವು ನಿಮ್ಮ ಜೀವಿತದ ವಿರೋಧವಾಗಿ ಬರುವಂಥ ಕಾರ್ಯಗಳನ್ನು ನೀವು ಜಯಿಸುವವರಾಗಿರಬೇಕು. ದೇವರ ವಾಕ್ಯ ಸುಮ್ಮನೆ ಓದುವುದಕ್ಕಾಗಿ ಅಲ್ಲ, ಕೇಳುವುದಕ್ಕಾಗಿ ಅಲ್ಲ, ನಿಮ್ಮ ಜೀವಿತದಲ್ಲಿ ಅದನ್ನು ಉಪಯೋಗಿಸಿಕೊಂಡು ಅನುದಿನ ಜೀವಿತದಲ್ಲಿ ನೀವು ಜಯ ಹೊಂದಬೇಕು. ಅದಕ್ಕೆ ದೇವರ ವಾಕ್ಯ ಹೇಳುತ್ತದೆ, ಇಬ್ರಿಯ ಗ್ರಂಥ 4:12, ದೇವರ ವಾಕ್ಯ ಸಜೀವವಾದದ್ದಂತೆ ಕಾರ್ಯ ಸಾಧಕವಾದದ್ದು, ಹಿಬ್ಬಾಯಿ ಕತ್ತಿಗಿಂತಲೂ ಹರಿತವಾದದ್ದು. ಎಫೆಸ 6ನೇ ಅಧ್ಯಾಯ 17ನೇ ವಚನ, ವಾಕ್ಯವು ಆತ್ಮನ ಖಡ್ಗವಾಗಿದಂತೆ. ಹಾಗಾದರೆ ದೇವರ ವಾಕ್ಯ ನಿಮ್ಮ ಬಾಯಲ್ಲಿರಲಿ. ದೇವರ ವಾಕ್ಯವನ್ನು ಕಂಠಪಾಠ ಮಾಡ್ರಿ, ವಿಶ್ವಾಸಗಳಿಂದ ಅವುಗಳನ್ನು ಹರಿಕೆ ಮಾಡ್ರಿ. ಆಗ ಸೈತಾನನು ನಿಮಗೆ ವಿರೋಧವಾಗಿ ಏಳುವಾಗ, ರೋಗಗಳು ಬರುವಾಗ, ಹೋರಾಟಗಳು ಬರುವಾಗ ಆ ವಾಕ್ಯಗಳನ್ನು ಉಪಯೋಗಿಸರಿ, ಜಯ ನಿಮ್ಮದಾಗುತ್ತದೆ. ಅದಕ್ಕೆ ವಾಕ್ಯ ಹೇಳುತ್ತದೆ, ಪವಿತ್ರಾತ್ಮನು ಕೊಡುವ ದೇವರ ವಾಕ್ಯವೆಂಬ ಕತ್ತಿಯನ್ನು ಹಿಡಿಯಿರಿ. ಸೈತಾನನ ಎದುರಿಸ್ರಿ. ಪ್ರಾರ್ಥನೆ ಮಾಡುವಾಗ ಸುಮ್ಮನೆ ಪ್ರೇಯರ್ ಮಾಡಬೇಡ್ರಿ. ಸತ್ಯ ವೇದದ ಒಂದೊಂದು ವಚನವನ್ನು ಹೇಳಿ ಕ್ಲೈಮ್ ಮಾಡಿ. ಓ ಸ್ತೋತ್ರ, ಅದು ಸೈತಾನನನ್ನು ಬೀಳಿಸುವ ಆಯುಧ, ಸೈತಾನನನ್ನು ಜಯಿಸುವಂಥ ಆಯುಧ ದೇವರ ವಾಕ್ಯವಾಗಿದೆ. ಓ ಸ್ತೋತ್ರ, ಅದನ್ನು ಉಪಯೋಗಿಸಿಕೊಳ್ಳ್ರೆ. ಸೈತಾನು ನಿಮಗೆ ಹಾನಿ ಮಾಡಲು ಸಾಧ್ಯವಿಲ್ಲ. ಏಕೆಂದರೆ ವಾಕ್ಯದ ಶಕ್ತಿ ನಿನ್ನೊಳಗಿರುವಾಗ ನೀನು ಸಕಾಲವನ್ನು ನೀವು ಜಯಿಸಬಹುದು. ಹಾಗಾದರೆ ದೇವರು ಕೊಡುವ ಮೊದಲನೆಯ ಆಯುಧ ಅದು ದೇವರ ವಾಕ್ಯವಾಗಿದೆ. ಎರಡನೇದಾಗಿ, ಸೈತಾನನನ್ನು ಎದುರಿಸುವುದಕ್ಕೆ ದೇವರು ನಮಗೆ ಕೊಡುವಂಥ ಆಯುಧ ಯೇಸುವಿನ ನಾಮ. 1 ಸಾಮುವೇಲ 17ನೇ ಅಧ್ಯಾಯ 45ನೇ ವಚನ. ಆಗ ದಾವೀದನು ಅವನಿಗೆ, ನೀನು ಈಟಿ, ಕತ್ತಿ, ಬರ್ಚಿಗಳೊಡನೆ ನನ್ನ ಬಳಿಗೆ ಬರುತ್ತಿ, ನಾನಾದರೂ ನೀನು ಹೀಯಾಳಿಸಿದಂಥ ಸೇನಾಧೀಶ್ವರನು, ಇಸ್ರಾಯೇಲರ ಯುದ್ಧ ಭಟ್ಟರ ದೇವರಾಗಿರುವ ಯೆಹೋವನ ನಾಮದೊಡನೆ ನಿನ್ನ ಬಳಿಗೆ ಬರುತ್ತೇನೆ. ದಾವೀದನಿಗೆ ದೇವರ ನಾಮವನ್ನು ಕಾಪಾಡುವ ಅಸ್ತ್ರವಾಗಿ ಅವನಿಗೆ ಸಿಕ್ಕಿದ್ದು ಕರ್ತನ ನಾಮ. ಶತ್ರುವನ್ನು ಸೋಲಿಸುವ ಒಂದು ಅಸ್ತ್ರ ಅವನ ಬಳಿ ಇತ್ತು, ಅದು ಯೆಹೋವನ ನಾಮ. ಓ ಸ್ತೋತ್ರ, ಆ ನಾಮದೊಂದಿಗೆ ಅವನು ಗೋಲಿಯಾತನ ವಿರುದ್ಧವಾಗಿ ಜಯಿಸುವುದಕ್ಕೆ ಹೋಗುತ್ತಾ ಇದ್ದಾನೆ. ನೋಡ್ರಿ, ಓ ಸ್ತೋತ್ರ, ಸೈತಾನನನ್ನು ಜಯಿಸಲಿಕ್ಕೆ ದೇವರು ನಮಗೆ ಕೊಡುವಂಥ ಎರಡನೆಯ ಆಯುಧ ಯೇಸುವಿನ ನಾಮ. ಕರ್ತನ ನಾಮ, ಯೇಸುವಿನ ನಾಮ ಎಲ್ಲ ನಾಮಗಳಿಗಿಂತ ಮೇಲಾದ ನಾಮ. ಫಿಲಿಪ್ಪಿ ಪತ್ರಿಕೆ 2ನೇ ಅಧ್ಯಾಯ 10-11ನೇ ವಚನವನ್ನು ನೋಡ್ರಿ. ಸ್ವರ್ಗ, ಮರ್ತ್ಯು, ಪಾತಾಳಗಳಲ್ಲಿರುವವರೆಲ್ಲರೂ ಯೇಸುವಿನ ಹೆಸರಿನಲ್ಲಿ ಅಡ್ಡ ಬಿದ್ದು ಯೇಸು ಕ್ರಿಸ್ತನನ್ನು ಒಡೆಯನೆಂದು ಪ್ರತಿಜ್ಞೆ ಮಾಡಿ ತಂದೆಯಾದ ದೇವರಿಗೆ ಘನವನ್ನು ಸಲ್ಲಿಸುವರು. ನಮ್ಮ ದೇವರ ನಾಮ ಎಲ್ಲ ನಾಮಕ್ಕಿಂತ ಉನ್ನತವಾದದ್ದು. ಓ ಸ್ತೋತ್ರ, ಒಬ್ಬ ಮನುಷ್ಯನ ವ್ಯಕ್ತಿತ್ವವು ಅವನ ಹೆಸರಿಗೆ ಸಂಬಂಧ ಹೊಂದಿರುತ್ತದೆ. ಅವನ ಹೆಸರು
ಹೆಸರನ್ನು ಉಚ್ಚರಿಸುವಾಗ ಅವನ ಗುಣ ನಡತೆ ನಮ್ಮ ಕಣ್ಣ ಮುಂದೆ ಬರುತ್ತದೆ. ನಾವು ಯೇಸು ಕ್ರಿಸ್ತನ ಹೆಸರಿನಲ್ಲಿ ಕರೆಯಲ್ಪಟ್ಟಿದ್ದೇವೆ. ಯೇಸು ಎಂಬ ಹೆಸರಿನ ಅರ್ಥ ಜನರನ್ನ ಪಾಪಗಳಿಂದ ಬಿಡಿಸುವರು ಎಂಬುದಾಗಿ. ಯೇಸು ಅಂದರೆ ರಕ್ಷಕ, ನಮ್ಮ ಪಾಪದ ಬಂಧನದಿಂದ ಬಿಡಿಸುವ ರಕ್ಷಕ, ನಮ್ಮನ್ನು ನರಕದಿಂದ ಬೆಂಕಿಯ ಕರೆಯಿಂದ ಕಾಪಾಡುವ ನಾಮ, ನಮ್ಮನ್ನು ಶಾಪಗಳಿಂದ, ರೋಗಗಳಿಂದ, ಇಕ್ಕಟ್ಟುಗಳಿಂದ, ಬಾಧೆಗಳಿಂದ ಕಾಪಾಡುವ ಯೇಸುವಿನ ನಾಮ. ಪ್ರೀತಿಯುಳ್ಳ ದೇವ ಜನರೇ, ಕರ್ತನ ನಾಮ ಉನ್ನತವಾದದ್ದು. ಅದಕ್ಕೆ ಯೆಶಾಯನು ಬರೆದ ಪ್ರವಾದನೆ ಗ್ರಂಥ 9ನೇ ಅಧ್ಯಾಯ 6ನೇ ವಚನದಲ್ಲಿ ನೋಡ್ರೆ ಅಲ್ಲಿ 5 ನಾಮಗಳ ಕುರಿತಾಗಿ ಓದುತ್ತೇವೆ. ಅದ್ಭುತ ಸ್ವರೂಪನು, ಆಲೋಚನಾ ಕರ್ತನು, ಪರಾಕ್ರಮಿಯಾದ ದೇವರು, ನಿತ್ಯನಾದ ತಂದೆ, ಸಮಾಧಾನದ ಪ್ರಭು. ಓ ಸ್ತೋತ್ರ. ಅಪೊಸ್ತಲ ಪೌಲನು ಹೀಗೆ ಹೇಳುತ್ತಾನೆ ಕೊಲೊಸ್ಸೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 17ನೇ ವಚನದಲ್ಲಿ, ನೀವು ನುಡಿಯಿಂದಾಗಲಿ ನಡೆಯಿಂದಾಗಲಿ ಏನು ಮಾಡಿದರೋ ಅದೆಲ್ಲವನ್ನ ಕರ್ತನಾದ ಯೇಸುವಿನ ಹೆಸರಿನಲ್ಲೇ ಮಾಡಿರಿ. ಆತನ ಮೂಲಕ ತಂದೆಯಾದ ದೇವರಿಗೆ ಕೃತಜ್ಞತಾ ಸ್ತುತಿಯನ್ನ ಸಲ್ಲಿಸಿರಿ. ಕರ್ತನ ನಾಮವೆಂಬ ಬಲವುಳ್ಳ ಆಯುಧವನ್ನು ಹೊಂದಿಕೊಳ್ಳ್ರೆ. ಮಾರ್ಕನ ಬರೆದ ಸುವಾರ್ತೆ 16-17ನೇ ವಚನದಲ್ಲಿ ಯೇಸು ಸ್ವಾಮಿ ಹೇಳಿದ್ರು, ನನ್ನ ಹೆಸರುಗಳನ್ನು ಹೇಳಿ ನೀವೇನು ಮಾಡ್ತೀರಾ? ದೆವ್ವಗಳನ್ನು ಓಡಿಸುವಿರಿ. ಹೌದು, ಯೇಸುವಿನ ನಾಮದಲ್ಲಿ ದೆವ್ವ ಓಡುತ್ತೆ, ದುರಾತ್ಮ ಓಡುತ್ತೆ, ಮಾಟ ಮಂತ್ರದ ಶಕ್ತಿಗಳು ಬಿದ್ದು ಹೋಗುವಂಥದ್ದಾಗಿದೆ. ನಿಮ್ಮನ್ನು ಬಲಪಡಿಸುವುದಕ್ಕೆ ಒಂದು ಅದ್ಭುತವಾದ ಸಾಕ್ಷಿ ಹೇಳ್ತೇನೆ. ಬಾಗಲಕೋಟೆ ಎಂಬಂಥ ಒಂದು ಪ್ರಾಂತ್ಯದಲ್ಲಿ, ಅಲ್ಲಿ ಒಂದು ಹಳ್ಳಿಯಲ್ಲಿ ಒಬ್ಬ ವ್ಯಕ್ತಿ ಇದ್ದರು. ಒಬ್ಬ ದೊಡ್ಡ ಪೈಲ್ವಾನ್ರಿ. ಅವ್ರನ್ನ ನೋಡಿದ್ರೆ ಹೈಟು ವೆಯ್ಟು, ಅವ್ರನ್ನ ಸ್ತೋತ್ರ ಯಾರೂ ಕಂಟ್ರೋಲ್ ಮಾಡಲಿಕ್ಕಾಗಲ್ಲ. ಆ ಥರ ಅವ್ರ ಶರೀರದಲ್ಲಿ, ಆ ವಿಧದಲ್ಲಿ ಒಳ್ಳೆ ಪೈಲ್ವಾನ್ರಾಗಿದ್ರು. ಅವರಲ್ಲಿ ದೆವ್ವ ಇತ್ತು. ದುರಾತ್ಮದಿಂದ ಅವರು ಬಾಧಿತವಾಗಿದ್ದರು. ಆಲ್ರೆಡಿ ಪೈಲ್ವಾನು, ಈಗ ಕುಟ್ಟಿ ಸೈತಾನ ಅವನ ಒಳಗೆ ಬಂದರೆ ಏನಾಗುತ್ತೆ ರೀ? ಇವನು ದೊಡ್ಡ ಪೈಲ್ವಾನ್ ಆಗಿಬಿಡ್ತಾನೆ. ಅವನನ್ನು ಯಾರು ಕಂಟ್ರೋಲ್ ಮಾಡಲಿಕ್ಕಾಗ್ತಾರಲ್ಲ. 20-30 ಜನ ಹಿಡ್ಕೊಂಡ್ರು. ಹಿಂಗೆ ಮಾಡಿದರೆ ಸಾಕು, ಎಲ್ಲರೂ ಭಯಪಟ್ಟು ಓಡೋಗ್ಬಿಡೋರು. ಅವ್ರನ್ನ ಕಂಟ್ರೋಲ್ ಮಾಡಲಿಕ್ಕೇ ಆಗ್ತಾ ಇರಲಿಲ್ಲ. ಒಬ್ಬ ಪಾಸ್ಟ್ರು ಆ ಹಳ್ಳಿಗೆ ಹೋದರು, ಆ ಊರಿಗೆ ಹೋದರು. ವಿಷಯ ಗೊತ್ತಾಯಿತು. ಪಾಸ್ಟ್ನ ಕರೆಸಿ ಪ್ರೇಯರ್ ಮಾಡಂತ ಹೇಳಿದ್ರು. ಹೋದಾಗ ಪಾಸ್ಟರ್ 30 ಜನ ಆದರೂ ಅವ್ರನ್ನ ಕಂಟ್ರೋಲ್ ಮಾಡಲಿಕ್ಕೆ ಆಗಲ್ಲ ಅಂತ ಹೇಳಿದಾಗ ಮತ್ತೆ ದೆವ್ವ ಅವರ ಮೇಲೆ ಬಂತು. ಅವರು ಹಾಗೆಯೇ ಅವ್ರ ಮುಂಚಿನ ಥರ ಹಾಗೆ ಜನರನ್ನು ಹೊಡೆದು ಬಡಿದು ಮಾಡೋ ರೀತಿಯಲ್ಲಿ ಬಂದಾಗ ಈ ಪಾಸ್ಟರ್ ಹೇಳಿದ್ರೆ, ಯೇಸುವಿನ ನಾಮದಲ್ಲಿ ನೀನು ಇರುವ ಸ್ಥಳದಲ್ಲೇ ಇರು, ನೀನು ಮಾತನಾಡಬೇಡ, ಆ ಸ್ಥಳ ಬಿಟ್ಟು ಬರಬೇಡ. ಅಷ್ಟು ದೊಡ್ಡ ಪೈಲ್ವಾನ್, ದುರಾತ್ಮ ಆಲ್ರೆಡಿ ಅವನೊಳಗೆ ಬಂದಿದೆ. ಯೇಸುವಿನ ನಾಮ ಅಂತ ಹೇಳಿದಾಗ ಗಡಗಡನೆ ನಡುಗುತ್ತಾ ಇದೆ. ಗಡಗಡನೆ ನಡುಗಿ ಊರಿನ ಜನರೆಲ್ಲ ಆಶ್ಚರ್ಯಪಟ್ಟರು. ನಾವು 30 ಜನ 20 ಜನ ಮಾಡಲಾಗದೇ ಇರುವಂಥ ವಿಷಯವನ್ನು ಯೇಸು ಅಂದಾಗ ಇವನು ಸೈಲೆಂಟ್ ಆಗ್ತಾನೆ. ಯೇಸು ಅಂದರೆ ಇವನು ಭಯಪಡ್ತಾನೆ. ಯೇಸು ಅಂದರೆ ಈ ದೆವ್ವ ಗಡಗಡ ನಡುಗ್ತಾ ಇದೆಯಲ್ವಾ ಅಂತ ಹೇಳಿ ಇದು ಮಾಡಿದಾಗ, ಯೇಸುವಿನ ನಾಮದಲ್ಲಿ ಇವನು ಬಿಟ್ಟು ಹೋಗಿ ಎಂಬುದಾಗಿ ಹೇಳಿದಾಗ ದೊಡ್ಡ ದುರಾತ್ಮ ಆ ವ್ಯಕ್ತಿಯನ್ನು ಬಿಟ್ಟು ಹೋಯಿತು. ಕೈಗಳ ಮೇಲೆ ಕೆತ್ತಿ ದೇವರಿಗೆ ಸ್ತೋತ್ರ ಮಾಡೋಣ. ಹಲ್ಲೆಲೂಯಾ. ಯೇಸುವಿನ ನಾಮದಲ್ಲೇ, ಯೇಸುವಿನ ಹೆಸರಿನಲ್ಲಿ ದೆವ್ವವು ಓಡಿ ಹೋಗುತ್ತೆ. ಓ ಸ್ತೋತ್ರ. ಯೇಸುವಿನ ಹೆಸರು ಕೇಳಿದ್ರೆ ಸಾಕು. ಓ ಸ್ತೋತ್ರ. ಅಷ್ಟು ಅದ್ಭುತ ಯೇಸುವಿನ ಹೆಸರಿನಲ್ಲಿದೆ ರೀ. ಪ್ರತಿಯೊಂದು ವಿರೋಧಿಯ ಕಾರ್ಯಕ್ಕೆ ಒಂದು ಹೆಸರು ಇದೆ. ಕ್ಯಾನ್ಸರ್ ಹೆಸರಿದೆ, ಬಡತನಕ್ಕೆ ಹೆಸರಿದೆ, ದುಶ್ಚಟಗಳಿಗೆ ಹೆಸರಿದೆ. ಅದೇ ವಿಧದಲ್ಲಿ ಹಲ್ಲೆಲೂಯಾ ಇವೆಲ್ಲವುಗಳನ್ನು ಮುರಿದು ಹಾಕುವ, ದುಷ್ಟಾತ್ಮಗಳನ್ನು ನಾಶ ಮಾಡುವ ಒಂದು ಹೆಸರಿದೆ. ಅದುವೇ ಯೇಸುವಿನ ಹೆಸರು. ನಿನ್ನ ರೋಗ, ಸಮಸ್ಯೆ, ಕಷ್ಟ, ವ್ಯಾಧಿ ಏನೇ ಇದ್ದರೂ ಇವೆಲ್ಲವುಗಳಿಗಿಂತ ಓ ಸ್ತೋತ್ರ ಯೇಸುವಿನ ನಾಮ ದೊಡ್ಡದು. ಯೇಸುವಿನ ನಾಮ ಅದ್ಭುತ ಮಾಡುವ ನಾಮ. ಓ ಕರ್ತನಿಂದ ಆರಿಸಲ್ಪಟ್ಟಂಥ ಅಪೊಸ್ತಲನಾದ ಪೇತ್ರನಿಗೆ ಸರಿಯಾದ ವಿದ್ಯೆ ಇರಲಿಲ್ಲ. ಅವನು ಒಂದು ಸಾರಿ ಸುಂದರ ದ್ವಾರವೆಂಬಂಥ ಮಂಟಪಕ್ಕೆ ಹೋಗುವಾಗ ಅಲ್ಲಿ ಒಬ್ಬ ಭಿಕ್ಷಕನು ಭಿಕ್ಷೆ ಬೇಡುತ್ತೆ, ಇವನ ಹತ್ರ ಏನಾದರೂ ಸಿಗುತ್ತದೆ ಅಂತೇಳಿ ಇವನನ್ನು ಯೋಹಾನನನ್ನು ನೋಡಿ ಏನಾದರೂ ಎದುರು ನೋಡುವಾಗ ಪೇತ್ರನ ಹೇಳುತ್ತಾ ಇದ್ದಾನೆ, ಹೇ ನನ್ನ ಹತ್ರ ಬೆಳ್ಳಿ ಇಲ್ಲ, ನನ್ನ ಹತ್ರ ಬಂಗಾರ ಇಲ್ಲ. ಅವನು ಯೋಚನೆ ಮಾಡಿರ್ಬೋದು, ಹೋ ಇವರು ಬೆಳ್ಳಿ ಇಲ್ಲ ಅಂತ ಹೇಳ್ತಾರೆ, ಬಂಗಾರ ಇಲ್ಲ ಅಂತ ಹೇಳ್ತಾರೆ, ಅದಕ್ಕಿಂತಲೂ ಜಾಸ್ತಿ ಇವರ ಹತ್ರ ಏನೋ ಇದೆ. ಆಗ ಹೇಳ್ದ, ಬೆಳ್ಳಿ ಇಲ್ಲ, ಬಂಗಾರ ಇಲ್ಲ, ನನ್ನ ಹತ್ರ ಇರೋದು ಯೇಸುವಿನ ನಾಮ ಮಾತ್ರ. ಆ ನಾಮದಲ್ಲಿ ನೀನು ಎದ್ದು ನಡೆದಾಡೆಂಬುದಾಗಿ ಅಪ್ಪನೆ ಕೊಟ್ಟಾಗ ಹುಟ್ಟು ಕುಂಟನು, ನಡೆಯಲಾರದವನು, ಭಿಕ್ಷೆ ಬೇಡುತ್ತಿದ್ದವನು ಯೇಸು ಅಂತ ಹೇಳಿದಾಗ ಎದ್ದು ನಡೆದಾಡಿದ.
ಅವನ ಕಾಲುಗಳಿಗೆ ಹರಡು ಬಂತ, ಅವನ ಕಾಲುಗಳಿಗೆ ಬಲ ಬಂತ. ಅವನು ಹಾರಿ ನಿಂತು ನಡೆದಾಡುತ್ತಾ ದೇವರ ನಾಮವನ್ನ ಮಹಿಮೆಪಡಿಸಿದ. ಯಾವ ನಾಮ? ಯೇಸುವಿನ ನಾಮ. ನಿನ್ನ ರೋಗಗಳನ್ನು ನೋಡಿ ಯೇಸುವಿನ ನಾಮವನ್ನ ಉಚ್ಚರಿಸುವಾಗ, ಯೇಸುವಿನ ನಾಮವನ್ನ ಹೇಳುವಾಗ ಆ ವ್ಯಾಧಿ ನೀಗಿ ಹೋಗ್ತದೆ. ಯೇಸುವಿನ ನಾಮ ಹೇಳುವಾಗ ಸೈತಾನ ಓಡಿ ಹೋಗ್ತಾನೆ. ಯೇಸುವಿನ ನಾಮ ಹೇಳುವಾಗ ವ್ಯಾಧಿಗಳು ನೀಗಿ ಹೋಗುವಂಥದ್ದಾಗಿದೆ. ಅದಕ್ಕೆ ದೇವರು ನಮಗೆ ಕೊಡುವಂಥ ಸ್ತೋತ್ರ, ಎರಡನೆಯ ಆಯುಧ ಯೇಸುವಿನ ನಾಮವಾಗಿದೆ. ಯೇಸುವಿನ ನಾಮದಲ್ಲಿ ಶಕ್ತಿ ಇದೆ ದೇವ ಮಕ್ಕಳೇ. ಇನ್ನೊಂದು ಅದ್ಭುತ ಸಾಕ್ಷಿಯನ್ನ ನಿಮ್ಮೊಟ್ಟಿಗೆ ಹಂಚಿಕೊಳ್ಳುತ್ತೇನೆ. ಆಫ್ರಿಕಾ ದೇಶದಲ್ಲಿ ಸ್ತೋತ್ರ ಬುಡಕಟ್ಟು ಕಾಡಿನ ಜನರ ಮಧ್ಯದಲ್ಲಿ ಸೇವೆ ಮಾಡುವುದಕ್ಕಾಗಿ 2 ಸೇವಕರು ಹೋಗುತ್ತಾ ಇದ್ದರು. ದಿಢೀರೆಂಬುದಾಗಿ ಕಾಡಲ್ಲಿ ನಡೆದು ಹೋಗುತ್ತಿರುವಾಗ ದಿಢೀರೆಂಬುದಾಗಿ ಸಿಂಹ ಬಂದು ಬಿಡುತ್ತಾರೆ. ಸ್ತೋತ್ರ. ಒಬ್ಬ ಸೇವಕ ಭಯಪಟ್ಟರು, ಇನ್ನೊಬ್ಬ ಸೇವಕ ಭಯಪಡಲಿಲ್ಲ. ಸಿಂಹವನ್ನ ನೋಡಿ ಹೇಳಿದರು, ದಾನಿಯೇಲನನ್ನ ಸಿಂಹದ ಬಾಯಿಂದ ತಪ್ಪಿಸಿದ ಯೇಸುವಿನ ನಾಮದಲ್ಲಿ ನಾನು ಆಜ್ಞಾಪಿಸುತ್ತೇನೆ, ಈ ದಾರಿ ಬಿಟ್ಟು ಏನು ತೊಂದರೆ ಕೊಡದೆ ಹೋಗು ಎಂಬುದಾಗಿ ಹೇಳಿದ್ರು. ಇವರು ಯೇಸುವಿನ ನಾಮ ಎಂಬುದಾಗಿ ಆ ಸಿಂಹ ನೋಡಿ ಹೇಳಿದಾಗ ಸಿಂಹ ಗರ್ಜಿಸುತ್ತಾ ಬಂದಿತ್ತು. ಈಗ ಮೌನವಾಗಿ ಬೇರೆ ದಾರಿ ಹಿಡ್ಕೊಂಡು ಓಡಿ ಹೋಯಿತು. ಪ್ರೀತಿ ಉಳ್ಳ ದೇವ ಜನರೇ, ಯೇಸುವಿನ ನಾಮದಲ್ಲಿ ಅದ್ಭುತ ಮಾಡುವಂಥ ಶಕ್ತಿ ಇದೆ. ಯೇಸುವಿನ ನಾಮ ಅದ್ಭುತವಾದ ನಾಮ. ಹಾಲೆಲೂಯ. ಆ ಆಯುಧವನ್ನು ಹಿಡಿದುಕೊಳ್ಳ್ರೆ. ಯೇಸುವಿನ ಹೆಸರು, ಯೇಸುವಿನ ನಾಮ ಸಾಧಾರಣವಾದ ಸಂಗತಿ ಎಲ್ಲರಿ. ಅದರ ಮೂಲಕವಾಗಿ ಅತ್ಯದ್ಭುತಗಳು ನಡೆಯುತ್ತದೆ. ಒಂದು ಸಾರಿ ಓರಲ್ ರಾಬರ್ಟ್ ಅವರು ಯೆರೂಸಲೇಮಿನಲ್ಲಿ ಯೇಸುವಿನ ಸಮಾಧಿಯನ್ನು ನೋಡಲಿಕ್ಕೆ ಹೋಗಿದ್ರು. ಆ ಸಮಾಧಿ ಹಂಗೆ ಓಪನ್ ಆಗಿ ಈಗಲೂ ಸಹ ಇಟ್ಟಿದ್ದಾರೆ. ಸ್ತೋತ್ರ. ಅಲ್ಲಿ ಹೋದವರು ನೋಡ್ತಾರೆ, ಅಲ್ಲೇ ಇದ್ದು ಸ್ವಲ್ಪ ಹೊತ್ತು ಪ್ರೇಯರ್ ಮಾಡಿ ಬರ್ತಾರೆ. ಇವರು ಒಳಗೆ ಹೋದಾಗ ಹಂಗೆ ಮೊಣಕಾಲು ಹಾಕಿ ಒಂದು ಅರ್ಧ ಗಂಟೆಗಿಂತ ಹೆಚ್ಚಾಗಿ, ಸ್ವಾಮಿ ನೀನು ಸತ್ತಿಲ್ಲ, ಜೀವದಿಂದ ಎದ್ದಿದ್ದೀಯ, ನೀನು ಜೀವದಿಂದ ಎದ್ದ ಮೇಲೆ ಪುನರುತ್ಥಾನದ ಶಕ್ತಿ, ಆ ಶಕ್ತಿ ನನಗೂ ಬೇಕಪ್ಪ ಎಂಬುದಾಗಿ ಪ್ರೇಯರ್ ಮಾಡ್ತಲೇ ಇದ್ದರು. ಅವರನ್ನು ಆ ಶಕ್ತಿ, ಪುನರುತ್ಥಾನದ ಶಕ್ತಿ ಕವಿಯುತ್ತಾ ಹೊರಗಡೆ ಬಂದರು. ಹೊರಗಡೆ ಒಬ್ಬ ಭಿಕ್ಷುಕ, ಒಬ್ಬ ಕಾವಲುಗಾರನ, ಸ್ತೋತ್ರ, ಅವನ ಕೆಳಗಡೆ ಅವನಿಗೂ ಕಾಲಿಲ್ಲ, ಅವನ ಕಾಲುಗಳು ಕತ್ತರಿಸಲ್ಪಟ್ಟಿತ್ತು, ಕುಂಟನಾಗಿದ್ದ. ಅವನನ್ನು ನೋಡಿದಾಗ ಆ ಕಾಲುಗಳನ್ನು ಮುಟ್ಟಿ ಇವರು ಹೇಳಿದ್ರು, ಯೇಸುವಿನ ನಾಮದಲ್ಲಿ ನಿನ್ನ ಕಾಲುಗಳಲ್ಲಿ ಬಲ ಬರಲಿ ಎಂಬುದಾಗಿ ಆ ಕಾಲನ್ನು ಎಳೆದಾಗ, ಸ್ತೋತ್ರ, ಅವರ ಜೀವಿತದಲ್ಲಿ ಕುಂಟನಾಗಿ ಹುಟ್ಟಿದವನ ಕಾಲೇ ಇಲ್ಲ. ಯೇಸುವಿನ ನಾಮದಲ್ಲಿ ನಿನಗೆ ಅದ್ಭುತ ನಡೀಲಿ ಎಂಬುದಾಗಿ ಹೇಳಿದಾಗ ಅವರ ಕಾಲುಗಳು ಬೆಳೀಲಿಕ್ಕೆ ಆರಂಭಿಸಿತ. ಅವನ ಜೀವನದಲ್ಲಿ ಅದ್ಭುತ ನಡೆಯಿತು, ಕಾಲು ಬಂತು. ಆ ಸಂಗತಿಯನ್ನು ಅಲ್ಲಿದ್ದವರೆಲ್ಲ ಬಂದು ನೋಡಿ ದೇವರ ನಾಮವನ್ನು ಮಹಿಮೆ ಪಡಿಸಿದರು. ಯೇಸುವಿನ ನಾಮ ಅದ್ಭುತ ಮಾಡುವ ನಾಮ. ಯೇಸುವಿನ ನಾಮದಲ್ಲಿ ಸೈತಾನನ ಸ್ತೋತ್ರ ಓಡಿ ಹೋಗ್ತಾನೆ. ಯೇಸುವಿನ ನಾಮದಲ್ಲಿ ಅದ್ಭುತವು ನಡೆಯುತ್ತದೆ. ಪ್ರೀತಿ ಉಳ್ಳ ದೇವ ಜನರೇ, ನೀವು ಸೈತಾನನ ಎದುರಿಸಿ ಪ್ರಾರ್ಥನೆ ಮಾಡುವಾಗ ಹೇಳ್ರೆ, ಸೈತಾನನೇ ಯೇಸುವಿನ ನಾಮದಲ್ಲಿ ನಿನ್ನನ್ನು ಎದುರಿಸ್ತೇನೆ, ಯೇಸುವಿನ ನಾಮದಲ್ಲಿ ನಿನ್ನನ್ನು ಗದರಿಸ್ತೇನೆ, ಯೇಸುವಿನ ನಾಮದಲ್ಲಿ ನಿನ್ನನ್ನು ಓಡಿಸ್ತೇನೆ, ಯೇಸುವಿನ ನಾಮದಲ್ಲಿ ನಿನ್ನನ್ನು ಜಯಿಸ್ತೇನೆ. ಯೇಸುವಿನ ನಾಮ ಎಂಬುದಾಗಿ ಹೇಳ್ರಿ, ನಿಶ್ಚಯವಾಗಿ ನಿಮ್ಮ ಜೀವಿತದಲ್ಲಿ ಅದ್ಭುತ ನಡೆಯುತ್ತದೆ. ಪ್ರೀತಿ ಉಳ್ಳ ದೇವ ಜನರೇ, ಸ್ತೋತ್ರ, ದೇವರು ನಮ್ಮ ಹೋರಾಟದ ಜೀವಿತದಲ್ಲಿ ಕೆಲವು ಆಯುಧಗಳನ್ನು ಕೊಡ್ತಾರಂತ ನಾನು ಹೇಳುತ್ತಾ ಇದ್ದೇನೆ. ಸೈತಾನನನ್ನು ಜಯಿಸುವುದಕ್ಕೆ ದೇವರು ಕೊಡುವ ಮೊದಲ ಆಯುಧ ದೇವರ ವಾಕ್ಯ, ಎರಡನೆಯ ಆಯುಧ ಯೇಸುವಿನ ನಾಮ, ಮೂರನೇದಾಗಿ ಸೈತಾನನನ್ನು ಎದುರಿಸುವುದಕ್ಕೆ, ಜಯಿಸುವುದಕ್ಕೆ ದೇವರು ಕೊಡುವ ಆಯುಧ ಯೇಸುವಿನ ರಕ್ತ. ಪ್ರಕಟಣೆ ಗ್ರಂಥ 12:11 ಅವರು ಯಜ್ಞದ ಕುರಿಯಾದ ಆತನ ರಕ್ತದ ಬಲದಿಂದಲೂ ತಮ್ಮ ವಾಕ್ಯದ ಬಲದಿಂದಲೂ ಅವನನ್ನು ಜಯಿಸಿದರು. ಹೇಗೆ ಸೈತಾನನನ್ನು ಜಯಿಸಿದರಂತೆ? ವಾಕ್ಯದ ಬಲದಿಂದ, ರಕ್ತದ ಬಲದಿಂದ. ಯೇಸುವಿನ ರಕ್ತದಲ್ಲಿ ಜಯವಿದೆ, ಯೇಸುವಿನ ರಕ್ತದಲ್ಲಿ ಬಿಡುಗಡೆ ಇದೆ, ಯೇಸುವಿನ ರಕ್ತದಲ್ಲಿ ಜಯವಿದೆ. ಯೇಸುವಿನ ರಕ್ತ ನಿಮ್ಮ ಮೇಲೆ ಇರುವಾಗ ಸೈತಾನನು ಏನು ಮಾಡಲು ಸಾಧ್ಯವಿಲ್ಲ. ಯೇಸುವಿನ ರಕ್ತ ನಿನ್ನ ಮೇಲೆ ಬಂದು ಶುದ್ಧೀಕರಿಸಿದಾಗ
ನಿನ್ನನ್ನು ನಿನ್ನ ಕುಟುಂಬವನ್ನು ಆವರಿಸಿರುವಾಗ ಯಾವ ದುಷ್ಟಾತ್ಮನ ಕ್ರಿಯೆಗಳು ಅಲ್ಲಿ ನಡೆಯುವುದಿಲ್ಲ. ಹೇಗೆ ಹಳೆ ಒಡಂಬಡಿಕೆಯಲ್ಲಿ ಐಗುಪ್ತ ದೇಶದಲ್ಲಿ ಕುರಿಮರಿಯ ರಕ್ತವನ್ನು ಡೋರಿಗೆ ಸ್ತೋತ್ರ ಹಚ್ಚಿದಾಗ ಆ ಯಾರೆಲ್ಲ ಕುರಿಮರಿಯ ರಕ್ತವನ್ನು ಸ್ತೋತ್ರ ಡೋರಿಗೆ ಹಚ್ಚಿದ್ರೋ ಅವರ ಕುಟುಂಬಗಳಿಗೆ ಏನೂ ಆಗಲಿಲ್ಲ. ಅದೇ ವಿಧದಲ್ಲಿ ಯೇಸುವಿನ ರಕ್ತ ಯಾರ ಮೇಲೆ ಇರುತ್ತದೆ, ಯೇಸುವಿನ ರಕ್ತ ಸ್ತೋತ್ರ ಯಾರೆಲ್ಲ ಶುದ್ಧೀಕರಿಸಲ್ಪಟ್ಟಿರುತ್ತಾರೋ ಅವರನ್ನು ದುಷ್ಟಾತ್ಮಗಳು ಮುಟ್ಟುವುದಕ್ಕೆ ಸಾಧ್ಯವಿಲ್ಲ. ನಿಮ್ಮ ಮಕ್ಕಳು, ಮನೆ, ಸ್ಥಳ, ವಾಹನಗಳು, ವ್ಯಾಪಾರ ಎಲ್ಲವನ್ನ ಯೇಸುವಿನ ಕರಗಳಲ್ಲಿ ಒಪ್ಪಿಸಿಕೊಡ್ರೆ, ದೇವರೇ ನಿನ್ನ ರಕ್ತ ಶುದ್ಧೀಕರಿಸುವ ರಕ್ತ, ನಿನ್ನ ರಕ್ತ ನಮಗೆ ಒಂದು ಶಕ್ತಿಯನ್ನು ಕೊಡುವ ರಕ್ತ, ನಿಮ್ಮ ರಕ್ತ ದೇವರೇ ನಮಗೊಂದು ಪ್ರೊಟೆಕ್ಷನ್ ಕೊಡಲಿ ಎಂಬುದಾಗಿ ಹೇಳ್ರಿ. ಯೇಸುವಿನ ರಕ್ತ ನಿಮಗೆ ಜಯವನ್ನು ಕೊಡುವಂಥದ್ದಾಗಿದೆ. ಅದಕ್ಕೆ ಒಂದು ಹಾಡು ಹೀಗಿದೆ, ಓ ಸ್ತೋತ್ರ, ಯೇಸುವಿನ ರಕ್ತ ನನ್ನ ಮೇಲಿದೆ, ಸೈತಾನನು ಯಾವ ಹಾನಿ ಮಾಡಲಾರನು, ಸೈತಾನನಿಗೆ ಏನು ಮಾಡಲಿಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ. ಹೌದು, ಯೇಸುವಿನ ರಕ್ತದಿಂದ ನಾವು ಸೈತಾನನನ್ನು ಜಯಿಸಬಹುದಾಗಿದೆ. ನಾಲ್ಕನೆಯದಾಗಿ ಸೈತಾನನನ್ನು ಜಯಿಸುವುದಕ್ಕೆ ದೇವರು ಕೊಡುವ ಆಯುಧ ಪ್ರಾರ್ಥನೆ. ಮತ್ತಾಯನ ಬರೆದ ಸುವಾರ್ತೆ 16ನೇ ಅಧ್ಯಾಯ 19ನೇ ವಚನವನ್ನು ನೋಡ್ರಿ. ಪರಲೋಕದ ಬೀಗದ ಕೈಗಳನ್ನು ನಿನಗೆ ಕೊಡುವೆನು, ಭೂಲೋಕದಲ್ಲಿ ನೀನು ಯಾವುದನ್ನು ಕಟ್ಟುತ್ತೀಯೋ ಅದು ಪರಲೋಕದಲ್ಲಿ ಕಟ್ಟಿರುವುದು, ಭೂಲೋಕದಲ್ಲಿ ನೀನು ಯಾವುದನ್ನು ಬಿಚ್ಚುತ್ತೀಯೋ ಅದು ಪರಲೋಕದಲ್ಲಿ ಬಿಚ್ಚಿರುವುದು. ನೋಡ್ರಿ, ನಾವು ಏನು ಕಟ್ತೇವೆ ಅದು ಕಟ್ಟಲ್ಪಡ್ತದಂತೆ, ಏನು ಬಿಚ್ಚುತ್ತೇವೆ ಅದು ಬಿಚ್ಚಲ್ಪಡ್ತಂತೆ. ಯಾವುದರ ಮೂಲಕ? ಪ್ರಾರ್ಥನೆಯ ಮೂಲಕ. ಸೈತಾನನನ್ನು ಎದುರಿಸಲು, ಸೈತಾನನನ್ನು ಕಟ್ಟಿ ಹಾಕಲು, ಅವನ ಕ್ರಿಯೆಗಳನ್ನು ಅಳಿಸಿ ಹಾಕಲು, ಅವನ ವಿರೋಧವಾಗಿ ನಿಲ್ಲಲು ದೇವರು ನಮಗೆ ಕೊಟ್ಟಿರುವಂಥ ಆಯುಧ ಅದು ಪ್ರಾರ್ಥನೆಯಾಗಿದೆ. ಒಂದು ಸಾರಿ ಮಾರ್ಟಿನ್ ಲೂಥರ್ ಅವರು ಹೀಗೆ ಹೇಳಿದರು, ಏನಂದರೆ ಅವರು ಪ್ರತಿ ಬೆಳಿಗ್ಗೆ 2 ಗಂಟೆ ದೇವರೊಟ್ಟಿಗೆ ಸ್ಪೆಂಡ್ ಮಾಡ್ತಾ ಇದ್ರಂತೆ. ನಾನು ಪ್ರತಿದಿನ 2 ಗಂಟೆ ದೇವರೊಟ್ಟಿಗೆ ಸ್ಪೆಂಡ್ ಮಾಡಿ ಹೋದರೆ ನಾನು ಸೈತಾನನನ್ನು ಜಯಿಸ್ತೇನೆ. ಆದರೆ ದೇವರೊಟ್ಟಿಗೆ ಆ 2 ಗಂಟೆ ಸ್ಪೆಂಡ್ ಮಾಡದೆ ಹೋದರೆ ಸೈತಾನನು ನನ್ನನ್ನು ಜಯಿಸಿ ಬಿಡುವನು. ಪ್ರಾರ್ಥನೆ ಸೈತಾನನನ್ನು ಜಯಿಸುವಂತೆ ಮಾಡ್ತದೆ. ಇವತ್ತು ಅನೇಕ ಜನರು ಹೋರಾಟದಲ್ಲಿ ಸೋತು ಕೊರಗೆ ಹೋಗಿಬಿಟ್ಟಿದ್ದೀರ. ಕಾರಣ ಪ್ರಾರ್ಥನೆ ಇಲ್ಲ, ಕುಟುಂಬ ಪ್ರಾರ್ಥನೆ ಇಲ್ಲ, ವೈಯಕ್ತಿಕವಾದ ಪ್ರಾರ್ಥನೆ ಇಲ್ಲ. ಹೇಗೆ ನೀವು ಸೈತಾನನನ್ನು ಜಯಿಸಲಿಕ್ಕೆ ಸಾಧ್ಯ? ಹೋರಾಟಗಳನ್ನು ಜಯಿಸಲಿಕ್ಕೆ ಸಾಧ್ಯ? ಪ್ರೀತಿ ಉಳ್ಳ ದೇವ ಜನರೇ, ಪ್ರಾರ್ಥನೆ ಮಾಡಿರಿ. ಪ್ರಾರ್ಥನೆಯ ಶಕ್ತಿ ನಿಮ್ಮ ಜೀವಿತದಲ್ಲಿ ಇರುವಾಗ ಯಾವ ದುರಾತ್ಮನ ಕ್ರಿಯೆಗಳು, ಸೈತಾನನ ಕ್ರಿಯೆಗಳು ನಿಮ್ಮ ಹತ್ತಿರಕ್ಕೂ ಬರುವುದಿಲ್ಲ. ಒಂದು ಸಾರಿ ಜಾನ್ ನಾಕ್ಸ್ ಎಂಬಂಥ ಭಕ್ತನ ಸ್ಕಾಟ್ಲೆಂಡಲ್ಲಿ ಇದ್ದರೆ, ಅಲ್ಲಿ ರಕ್ತ ಪಿಪಾಸಿ ಎಂಬಂಥ ಒಬ್ಬ ಮೇರಿ ಎಂಬಂಥ ರಾಣಿ ಇದ್ದಳು. ಬಹಳ ಮೋಸವಾದಂಥ ಒಂದು ರಾಣಿ. ಅವಳು ಏನಂತ ಹೇಳಿದ್ರು, ಅವಳು ವಿರೋಧವಾಗಿ ಏನಾದರೂ ಯಾರಾದರೂ ಮಾತನಾಡಿದ್ರೆ ಕೊಲ್ಲಿಸಿಬಿಡವಳ. ಒಂದು ಸಾರಿ ಕೇಳಿದ್ರು, ನೀವು ಯಾರಿಗೂ ಭಯಪಡೋದಿಲ್ಲ, ಯಾರ ಮೇಲೆ ಏನಾದರೂ ಭಯ ಇದೆಯಾ ನಿಮಗೆ ಅಂತ ಕೇಳಿದಾಗ, ನಾನು ಯಾವ ದೇಶಕ್ಕೂ ಭಯಪಡೋದಿಲ್ಲ, ಯಾರನ್ನ ಕಂಡ್ರೂ ನನಗೆ ಭಯವಿಲ್ಲ. ಆದರೆ ಆ ಜಾನ್ ನಾಕ್ಸ್ ಎನ್ನುವಂಥವನ ಮೊಣಕಾಲು ಹಾಕಿದ್ದಾನಂತ ಹೇಳಿದ್ರೆ, ಅವನು ಪ್ರೇಯರ್ ಮಾಡ್ತಾನಂತ ಹೇಳಿದ್ರೆ, ಅವನು ಉಪವಾಸ ಮಾಡ್ತಾನ ಅಂತ ಹೇಳಿದ್ರೆ ನನಗೆ ತಡ್ಕೊಳ್ಳಿಕ್ಕಾಗಲ್ಲ, ಅವನ ಮುಂದೆ ನನಗೆ ನಿಂತುಕೊಳ್ಳಿಕ್ಕಾಗಲ್ಲ ಎಂಬುದಾಗಿ ಹೇಳಿದ್ರಂತೆ. ಪ್ರೀತಿ ಉಳ್ಳ ದೇವಜನರೇ, ಅದೇ ವಿಧದಲ್ಲಿ ಹಲ್ಲೆಲೂಯಾ, ನಾವು ಪ್ರಾರ್ಥನೆಯೊಂದಿಗೆ ಇರುವಾಗ, ನಾವು ಪ್ರಾರ್ಥನೆಯಲ್ಲಿ ನಿರತರಾಗಿರುವಾಗ ಸೈತಾನನು ನಮ್ಮ ಮುಂದೆ ನಿಂತುಕೊಳ್ಳಿಕ್ಕೆ ಸಾಧ್ಯವಿಲ್ಲ. ನಾವು ಸೈತಾನನನ್ನು ಜಯಿಸಬಹುದು, ಹೋರಾಟಗಳನ್ನು ಜಯಿಸಬಹುದು, ವ್ಯಾಧಿಗಳನ್ನು ಜಯಿಸಬಹುದು. ಏನು ಬಿಟ್ಟರು ಪ್ರೇಯರ್ ಬಿಡಬೇಡ್ರಿ, ಬರೀ ಪ್ರೇಯರ್ ಮಾಡಿಸ್ಕೋಬೇಡ್ರಿ, ನೀವೇ ಪ್ರೇಯರ್ ಮಾಡುವವರಾಗಿರ್ರಿ. ಒಂದೊಂದು ದಿನ ಅವನ ಕ್ರಿಯೆಗಳನ್ನು ಕಾಣುವಾಗ, ಏ ಸೈತಾನ, ನಿನ್ನ ಕಾರ್ಯಗಳನ್ನು ಯೇಸುವಿನ ನಾಮದಲ್ಲಿ ಮುರಿದು ಹಾಕ್ತೇನೆ, ಏ ವ್ಯಾಧಿಯೇ ಯೇಸುವಿನ ನಾಮದಲ್ಲಿ ತೊಲಗಿ ಹೋಗು. ಪ್ರೇಯರ್ ಮಾಡ್ರಿ. ನಿಶ್ಚಯವಾಗಿ ಎಲ್ಲ ಹೋರಾಟಗಳು ಕಣ್ಮರೆಯಾಗುವಂಥದ್ದಾಗಿದೆ. ಸೈತಾನನನ್ನು ಜಯಿಸಲಿಕ್ಕೆ ದೇವರು ಕೊಡುವ 4ನೆಯ ಆಯುಧ ಅದು ಪ್ರಾರ್ಥನೆಯಾಗಿದೆ. ಕೊನೆಯದಾಗಿ ಸೈತಾನನನ್ನು ಎದುರಿಸುವುದಕ್ಕೆ 5ನೆಯದಾಗಿ ದೇವರು ಕೊಡುವಂಥ ಒಂದು ಆಯುಧ ಇದೆ, ಅದು ಪವಿತ್ರಾತ್ಮನ ಶಕ್ತಿ.
ಏಷಾಯ 59:19 ವಚನವನ್ನು ನೋಡ್ರಿ. ಪಡುವನವರು ಯೆಹೋವನ ನಾಮಕ್ಕೆ ಹೆದರುವರು, ಮೂಢನವರು ಆತನ ಮಹಿಮೆಗೆ ಅಂಜುವರು. ಬಿರುಗಾಳಿಯಿಂದ ಹೊಡೆಯಲ್ಪಟ್ಟು ಇಕ್ಕಟ್ಟಿನಲ್ಲಿ ಹರಿಯುವ ತೊರೆಯ ಹಾಗೆ ಆತನು ರಭಸದಿಂದ ಬರುವನಷ್ಟೇ. ಎಲ್ಲದಕ್ಕಿಂತ ಹೆಚ್ಚಾಗಿ ಯಾವಾಗಲೂ ಪವಿತ್ರಾತ್ಮ ಭರಿತರಾಗಿರ್ರಿ. ಪವಿತ್ರಾತ್ಮನ ಅಗ್ನಿ ನಿಮ್ಮಲ್ಲಿ ಯಾವಾಗಲೂ ಉರಿಯುತ್ತಾ ಇರಬೇಕು. ಆ ಅಗ್ನಿಯ ಮುಂದೆ ಯಾವ ಸೈತಾನ ಶಕ್ತಿಯು ನಿಲ್ಲಲಿಕ್ಕೆ ಸಾಧ್ಯನೇ ಇಲ್ಲ. ಪವಿತ್ರಾತ್ಮರು ಒಂದು ಬಲವಾದ ಯೋಧರಾಗಿದ್ದಾರೆ. ಸೈತಾನನು ಪ್ರವಾಹದ ಉಪಾದಿಯಲ್ಲಿ ಬರುವಾಗ ಅವನಿಗೆ ವಿರೋಧವಾಗಿ ಎದ್ದು ನಿಲ್ಲುವುದಕ್ಕೆ ಪವಿತ್ರಾತ್ಮನ ಬಲ ಬೇಕು. ಯೇಸು ಸ್ವಾಮಿ ಲೋಕವನ್ನು ಬಿಟ್ಟು ಹೋಗುವಾಗ ನಮ್ಮೊಡನೆ ಇರಲಿಕ್ಕೆ, ಸಂತೈಸಲಿಕ್ಕೆ ಪವಿತ್ರಾತ್ಮನನ್ನು ಕಳುಹಿಸಿಕೊಟ್ಟರು. ಅವರು ಪವಿತ್ರಾತ್ಮನು ನಮ್ಮ ಸಹಾಯಕವಾಗಿದ್ದಾರೆ. ಅಪೊಸ್ತಲ ಕೃತ್ಯ 2:3 ಪಂಚಶತಮಾನ ದಿನದಲ್ಲಿ ಪವಿತ್ರಾತ್ಮನ ಸ್ತೋತ್ರ ಬಲವಾಗಿ ಶಿಷ್ಯರ ಮೇಲೆ ಇಳಿದು ಬಂದರು. ಸ್ತೋತ್ರ. ಅದು ಮಾತ್ರವಲ್ಲ, ರೋಮಪತ್ರಿಕೆ 8ನೇ ಅಧ್ಯಾಯ 26ನೇ ವಚನ ಹೇಳುತ್ತದೆ, ಪವಿತ್ರಾತ್ಮನ ನಮಗಾಗಿ ಪ್ರಾರ್ಥಿಸ್ತಾರಂತೆ. ಪವಿತ್ರಾತ್ಮನ ಶಕ್ತಿ, ಸ್ತೋತ್ರ, ಪವಿತ್ರಾತ್ಮನ ಬಲ ಅದು ನಮ್ಮ ಆಯುಧವಾಗಿದೆ. ನೋಡ್ರಿ, ಈ ಬೆಂಕಿ ಇರುವ ಸ್ಥಳದಲ್ಲಿ ಈ ನೊಣಗಳು, ಸೊಳ್ಳೆಗಳು, ಸ್ತೋತ್ರ, ಚಿಕ್ಕ ಚಿಕ್ಕ ಸ್ತೋತ್ರ ಕ್ರಿಮಿಕೀಟಗಳು ಯಾವುದು ಬರೋದಿಲ್ಲ. ಅದೇ ವಿಧದಲ್ಲಿ ನಿನ್ನ ದೇವರ ಶಕ್ತಿ ನಿನ್ನ ಮೇಲಿರುವಾಗ, ಪವಿತ್ರಾತ್ಮನ ಶಕ್ತಿ ನಿನ್ನ ಮೇಲಿರುವಾಗ ಯಾವ ದುಷ್ಟಾತ್ಮ ಶಕ್ತಿಗಳು ನಿನ್ನ ಹತ್ತಿರಕ್ಕೆ ಬರಲಿಕ್ಕೆ ಸಾಧ್ಯವಿಲ್ಲ. ಯಾಕೆಂತ ಹೇಳಿದ್ರೆ ಅಭಿಷೇಕ ನಿನ್ನ ಮೇಲಿದೆ. ಅದಕ್ಕೆ ಪರಾಕ್ರಮದಿಂದಲ್ಲ, ಬಲದಿಂದಲ್ಲ, ದೇವರ ಆತ್ಮನಿಂದಲೇ ಎಂಬುದಾಗಿ ನಾವು ಬೈಬಲಲ್ಲಿ ನೋಡ್ತೇವೆ. ಸಂಸೋನನ ಮೇಲೆ ದೇವರ ಆತ್ಮನು ಬಲವಾಗಿ ಇಳಿದು ಬಂದಾಗ ಒಂದು ಚಿಕ್ಕ ಮೇಕೆಯನ್ನು ಸೀಳುವ ರೀತಿಯಲ್ಲಿ ಬರಿಗೈಯಲ್ಲಿ ಸಿಂಹವನ್ನು ಅವನು ಸಿಂಹವನ್ನೇ ಸೀಳಿಬಿಟ್ಟನಂತೆ. ಗಿದ್ಯೋನನ ಮೇಲೆ ದೇವರ ಆತ್ಮ ಇಳಿದು ಬಂದಾಗ ತುತ್ತೂರಿಯನ್ನು ಊದುತ್ತಾ ಶತ್ರುಗಳ ಮೇಲೆ ಜಯ ಹೊಂದಿದನು. ಪವಿತ್ರಾತ್ಮನು ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದ್ರಿ ಎಂಬುದಾಗಿ ವಾಕ್ಯ ಹೇಳ್ತದೆ. ಆದುದರಿಂದ ಸ್ತೋತ್ರ, ಪವಿತ್ರಾತ್ಮನು ನಮ್ಮ ಮುಂದಾಗಿ ನಾಯಕನಂತೆ ಧ್ವಜ ಹಿಡಿದು ಹೋಗುತ್ತಾರೆ. ಆತನು ನಮ್ಮ ಜಯ ಧ್ವಜವಾಗಿದ್ದಾರೆ. ಅವರು ಯೆಹೋವ ನಿಸಿ ಆಗಿದ್ದಾರೆ. ಅವರು ಬಿಡುಗಡೆ ಕೊಡುವಂತ ಆತ್ಮವಾಗಿದ್ದಾರೆ. ಆದುದರಿಂದ ಪವಿತ್ರಾತ್ಮನನ್ನ ಅಸಡ್ಡೆ ಮಾಡಬೇಡ್ರಿ. ಪವಿತ್ರಾತ್ಮನನ್ನ ಹೊಂದಿಕೊಂಡು ಪವಿತ್ರಾತ್ಮನ ಬಲವನ್ನ ಪಡೆದುಕೊಂಡು ಮುನ್ನುಗ್ಗರೆ ಸ್ತೋತ್ರ, ಶತ್ರುವನ್ನ ನಾವು ಜಯಿಸಬಹುದು. ಸ್ತೋತ್ರ. ಯುದ್ಧವು ಕರ್ತನದು, ಜಯವು ನಮ್ಮದು. ಸೈತಾನನು ಸೋಲಿಸಲ್ಪಡ್ತಾನೆ ಯಾವಾಗ ನೀವು ಪವಿತ್ರಾತ್ಮನ ಬಲದೊಂದಿಗೆ ಮುನ್ನುಗ್ಗುವಾಗ. ಹಾಗಾದರೆ ದೇವರು ಕೊಡುವ ಈ ಆಯುಧಗಳನ್ನು ಧರಿಸಿಕೊಂಡು ಹಿಡಿದುಕೊಂಡು ನೀವು ಮುನ್ನುಗ್ಗುವಾಗ ಎಲ್ಲ ಸೈತಾನನ ಕ್ರಿಯೆಗಳನ್ನು, ಹೋರಾಟಗಳನ್ನು ನಾವು ಜಯಿಸಬಹುದಾಗಿದೆ. ನಾನು ಹೇಳಿದೆ, ದೇವರು ನಮಗೆ ಕೊಡುವ ಮೊದಲ ಆಯುಧ ದೇವರ ವಾಕ್ಯ. ಎರಡನೇದಾಗಿ ನಾನು ಹೇಳಿದೆ ಯೇಸುವಿನ ನಾಮ. ಮೂರನೇದಾಗಿ ನಾನು ಹೇಳಿದೆ ಯೇಸುವಿನ ರಕ್ತ. ನಾಲ್ಕನೇದಾಗಿ ಪ್ರಾರ್ಥನೆ. ಐದನೇದಾಗಿ ಪವಿತ್ರಾತ್ಮನ ಶಕ್ತಿ. ಈ ಆಯುಧಗಳೊಂದಿಗೆ ನಾವು ಸೈತಾನನೊಂದಿಗೆ ಹೋರಾಡುವಾಗ ದೇವರು ನಮಗೆ ಜಯ ಕೊಡುವವರಾಗಿದ್ದಾರೆ. ನಾವು ಉಪಯೋಗಿಸುವ ಆಯುಧಗಳು ಲೋಕ ಸಂಬಂಧವಾದ ಆಯುಧಗಳಲ್ಲ. ದೇವರ ಎಣಿಕೆಯಲ್ಲಿ ಬಲವಾಗಿದ್ದು ಕೋಟೆಗಳನ್ನು ಕೆಡವಿ ಹಾಕುವಂಥ ಆಯುಧಗಳು. ಒಂದು ನಿಮಿಷ ನಮ್ಮ ಕಣ್ಗಳನ್ನು ಮುಚ್ಚೋಣ, ದೇವರನ್ನು ದೃಷ್ಟಿಸೋಣ. ಈ ಆಯುಧಗಳನ್ನು, ದೇವರು ಕೊಡುವಂಥ ಈ ಆಯುಧಗಳನ್ನು ಹಿಡಿದುಕೊಳ್ಳ್ರಿ. ಹಾಲೆಲೂಯ. ದೇವರ ವಾಕ್ಯವೆಂಬ ಕತ್ತಿಯನ್ನು ಹಿಡಿದುಕೊಳ್ಳ್ರಿ. ಯೇಸುವಿನ ನಾಮವನ್ನು ಹಿಡಿದುಕೊಳ್ಳ್ರಿ. ಯೇಸುವಿನ ರಕ್ತವನ್ನು ಹಿಡಿದುಕೊಳ್ಳ್ರಿ. ಸ್ತೋತ್ರ. ಓ ಹಾಲೆಲೂಯ, ಹಾಲೆಲೂಯ. ಓ ಸ್ತೋತ್ರ. ಪವಿತ್ರಾತ್ಮನ ಬಲದೊಂದಿಗೆ. ಹಾಲೆಲೂಯ, ಹಾಲೆಲೂಯ. ಕರ್ತನೇ, ನೀನು ಕೊಡುವಂಥ ಆಯುಧಗಳನ್ನು ನಾನು ಧರಿಸಿಕೊಂಡು, ನೀನು ಕೊಡುವಂಥ ಆಯುಧಗಳನ್ನು ಹಿಡಿದುಕೊಂಡು ನಾನು ಸಕಲ ಕತ್ತಲೆಯ ಶಕ್ತಿಗಳನ್ನು, ಸೈತಾನನ ಕ್ರಿಯೆಗಳನ್ನು ಯೇಸುವಿನ ನಾಮದಲ್ಲಿ ನಾನು ಜಯಿಸುತ್ತೇನೆ ಸ್ವಾಮಿ. ಹಾಲೆಲೂಯ, ಹಾಲೆಲೂಯ. ಇನ್ನು ಮೇಲೆ ಭಯಪಡಬೇಡ್ರಿ. ಇನ್ನು ಮೇಲೆ ಸ್ತೋತ್ರ. ಹಲ್ಲೆಲೂಯ. ಓ ಶತ್ರುವಾದವನು ಅದನ್ನು ಮಾಡಿಬಿಡ್ತಾನ, ಇದನ್ನು ಮಾಡಿಬಿಡ್ತಾನ. ನೋ ನೋ ನೋ. ದೇವರು ಕೊಡುವಂಥ
ಈ ಆಯುಧಗಳನ್ನು ಧರಿಸಿಕೊಳ್ಳ್ರಿ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ರಕ್ತದ ಬಲದಿಂದ, ವಾಕ್ಯದ ಬಲದಿಂದ ಸೈತಾನನನ್ನು ಜಯಿಸಿರಿ. ಹಾಲೆಲೂಯ. ಯೇಸುವೇ ನಿಮಗೆ ಸ್ತೋತ್ರ, 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 ಸ್ತೋತ್ರ. ಥ್ಯಾಂಕ್ ಯು ಲಾರ್ಡ್. ಹಾಲೆಲೂಯ. ಪ್ರಾರ್ಥನೆ ಎಂಬ ಆಯುಧವನ್ನು ಧರಿಸಿಕೊಳ್ಳ್ರೆ. ಅದು ಸೈತಾನನ ಕ್ರಿಯೆಗಳನ್ನು ಲಯ ಮಾಡುವಂಥ ಆಯುಧ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ಈ ಅತ್ಯಮೂಲ್ಯವಾದ ಸಮಯಕ್ಕಾಗಿ ಸ್ತೋತ್ರ. ಈ ದಿನ ನಮ್ಮ ಜೊತೆಯಲ್ಲಿ ಅಪ್ಪ ನಿನ್ನ ವಚನದ ಮೂಲಕ ನಮ್ಮ ಸಂಗಡ ಮಾತನಾಡಿದ್ದೀರಪ್ಪ ದೇವರೇ. ನೀವು ಕೊಡುವಂಥ ಆಯುಧ ಅದು ಲೋಕ ಸಂಬಂಧವಾದ ಆಯುಧವಲ್ಲಲ್ಲಪ್ಪ ದೇವರೇ. ಕೋಟೆ ಕೊತ್ತಲುಗಳನ್ನು ಕೆಡುವ ಆಯುಧ, ಬಲವಾದ ಆಯುಧ ದೇವರೇ ನಿನ್ನ ನಾಮ ದೇವರೇ, ನಿನ್ನ ರಕ್ತ. ಹಾಲೆಲೂಯ. ನಿಮ್ಮ ಅಭಿಷೇಕ ದೇವರೇ. ಪ್ರಾರ್ಥನೆಯಪ್ಪ ಓ ಸ್ತೋತ್ರ. ಇವೆಲ್ಲವುಗಳಿಂದ ಸೈತಾನನ ಕ್ರಿಯೆಗಳನ್ನು ಜಯಿಸಲಿಕ್ಕೆ ನಮಗೆ ಬಲವನ್ನು ದಯಪಾಲಿಸ್ರಿ ಸ್ವಾಮಿ. ನೀವು ಆಳ್ವಿಕೆ ಮಾಡ್ರಿ. ಎಷ್ಟೋ ಜನರ ಜೀವಿತದಲ್ಲಿ ಹೋರಾಟಗಳಿದೆ, ಜಂಜಾಟಗಳಿದೆ. ಓ ಸ್ತೋತ್ರಪ್ಪ, ಕಾಣದ ಓ ಶಕ್ತಿಗಳು ಹೋರಾಡುತ್ತಾ ಇದೆ. ಈ ಬಲವನ್ನು, ಆಯುಧಗಳನ್ನು ಧರಿಸಿಕೊಂಡ ಸೈತಾನನನ್ನು ನಮ್ಮ ಕಾಲ ಕೆಳಗೆ ತುಳಿಯುವಂತೆ ಕೃಪೆ ಕೊಡ್ರಿ ಸ್ವಾಮಿ. ಅವನ ಕ್ರಿಯೆಗಳನ್ನು ಲಯಪಡಿಸುವಂತೆ ಸಹಾಯ ಮಾಡ್ರಿ. ಎಲ್ಲ ದುಷ್ಟಾತ್ಮನ ಕ್ರಿಯೆಗಳನ್ನು, ಸೈತಾನನ ಕ್ರಿಯೆಗಳನ್ನು, ವ್ಯಾಧಿಗಳನ್ನು ಯೇಸುವಿನ ನಾಮದಲ್ಲಿ ಮುರಿದು ಹಾಕ್ತೇವೆ. ಈಗಲೇ ಯೇಸುವಿನ ನಾಮದಲ್ಲಿರುವ ಶಕ್ತಿ ಒಂದೊಂದು ಕುಟುಂಬದ ಮೇಲೆ, ಒಂದೊಂದು ಶರೀರದ ಮೇಲೆ ಇಳಿದು ಬರಲಿ. ಹಾಲೆಲೂಯ. ಒಬ್ಬೊಬ್ಬರ ಮೇಲೆ ಯೇಸುವಿನ ರಕ್ತ ಸುರಿಸಲ್ಪಡಲಿ. ಶುದ್ಧೀಕರಿಸುವ ಯೇಸುವಿನ ರಕ್ತ, ಶತ್ರುವಿನ ಕ್ರಿಯೆಗಳನ್ನು ಲಯಪಡಿಸುವ ಯೇಸುವಿನ ರಕ್ತ ನಿಮ್ಮ ಜನರನ್ನ ಪ್ರೊಟೆಕ್ಟ್ ಮಾಡಲಿ ಸ್ವಾಮಿ ದೇವರೇ. ನೀವು ಕೊಡುವ ಪವಿತ್ರಾತ್ಮನ ಖಡ್ಗವಾದ ದೇವರ ವಾಕ್ಯವೆಂಬ ಖಡ್ಗ ಹೃದಯದಲ್ಲಿ ಬರೆಯಲ್ಪಡಲಿ. ಆ ವಾಕ್ಯದಿಂದ ದೇವರೇ ಸ್ತೋತ್ರ, ಎಲ್ಲ ಸೈತಾನನ ಕ್ರಿಯೆಗಳನ್ನು, ನೆಗೆಟಿವ್ ಥಿಂಕಿಂಗ್ಗಳನ್ನು ದೇವರೇ, ನೆಗೆಟಿವ್ ಥಿಂಗ್ಸ್ಗಳನ್ನು ಕರ್ತೆ, ನಕಾರಾತ್ಮಕವಾದ ಸಂಗತಿಗಳನ್ನು ಯೇಸುವಿನ ನಾಮದಲ್ಲಿ ಜಯಿಸುವುದಕ್ಕೆ ಕೃಪೆಯನ್ನು ಅನುಗ್ರಹಿಸ್ರಿ ದೇವರೇ. ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ಜನರನ್ನು ಬ್ಲೆಸ್ ಮಾಡಿದ್ದಕ್ಕಾಗಿ ಸ್ತೋತ್ರ. ನೀವು ನಮ್ಮ ಜೊತೆ ಮಾತನಾಡಿದ್ದಕ್ಕಾಗಿ ಸ್ತೋತ್ರ. ಈ ವಾರವೆಲ್ಲ ಕಣ್ಮನೆ ಹಾಗೆ ಕಾಪಾಡ್ರಿ. ಕೈ ಪ್ರಯಾಸಗಳನ್ನು, ಕೆಲಸವನ್ನು ಆಶೀರ್ವದಿಸ್ರಿ. ಅವರ ಜೀವಿತದಲ್ಲಿ ಯಾವುದಾದ್ರೂ ಪ್ರಾರ್ಥನಾ ಮನವಿಗಳಿರೋದಾದರೆ ಒಂದೊಂದು ವಿಷಯಕ್ಕೂ ಬಿಡುಗಡೆ ಕೊಡ್ರಿ. ನಿನ್ನ ಜನರನ್ನ ಬ್ಲೆಸ್ ಮಾಡ್ತಾನೆ ಆಶೀರ್ವಾದ ಮಾಡ್ರಪ್ಪ. ನಿನ್ನ ಪ್ರಸನ್ನ ಮುಖದಿಂದ ನೋಡ್ರಿ, ಕಟಾಕ್ಷ ಬಿಡ್ರಿ. ನಿನ್ನ ಜನರನ್ನ ಬ್ಲೆಸ್ ಮಾಡ್ರಪ್ಪ ದೇವರೇ. ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ನಮಗಾಗಿ ಪ್ರೇಯರ್ ಮಾಡ್ರಿ ಪಾಸ್ಟರ್ ಎಂಬುದಾಗಿ ಎಲ್ಲ ಕೇಳ್ಕೊಂಡಿದ್ದಾರೋ ಒಬ್ಬೊಬ್ಬರ ಜೀವಿತದಲ್ಲಿ ಕೂಡ ಅದ್ಭುತವನ್ನು ಮಾಡಿರಿ, ಅತಿಶಯವನ್ನು ತೋರಿಸ್ರಿ. ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್. ಪ್ರೈಸ್ ದಿ ಲಾರ್ಡ್. ಹಾಗಾದರೆ ದೇವರು ಕೊಡುವಂಥ ಆಯುಧಗಳನ್ನು ನಾವು ತೆಗೆದುಕೊಂಡು, ಹಿಡಿದುಕೊಂಡು, ಧರಿಸಿಕೊಂಡು ಓ ಸ್ತೋತ್ರ, ಸಕಲ ಸೈತಾನನ ಕ್ರಿಯೆಗಳನ್ನು ಲಯಪಡಿಸ್ರಿ. ದೇವರು ನಿಮ್ಮ ಜೊತೆ ಇದ್ದಾರೆ. ಸೇನಾಧೀಶ್ವರನಾದ ಕರ್ತನು ನಿಮ್ಮ ಜೊತೆಯಲ್ಲಿದ್ದಾರೆ. ಭಯಪಡಬೇಡ್ರಿ. ಯಾವ ಮಾಟ ಮಂತ್ರ ತಗುಲುವುದಿಲ್ಲ. ಶತ್ರುವಾದ ಸೈತಾನನ ಒಂದು ದಾರಿಯಿಂದ ಬಂದರೆ 7 ದಾರಿಯಲ್ಲಿ ಓಡಿ ಹೋಗ್ತಾನೆ. ದೇವರ ಆಯುಧ ಹಿಡ್ಕೊಂಡು ಹೋರಾಡ್ರಿ. ನಿಮ್ಮ ಜೀವಿತದಲ್ಲಿ ಜಯವು ನಿಮ್ಮದಾಗ್ತದೆ. ನಿಮಗಾಗಿ, ಕುಟುಂಬಕ್ಕಾಗಿ ಪ್ರಾರ್ಥಿಸ್ತೇನೆ. ದೇವರು ನಿಮ್ಮೆಲ್ಲರನ್ನ ಬ್ಲೆಸ್ ಮಾಡಲಿ. ಗಾಡ್ ಬ್ಲೆಸ್ ಯು ಆಲ್. ಕರ್ತನಲ್ಲಿ ಪ್ರಿಯರೇ, ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ, ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ, ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಬಿತ್ತಿರಿ. ಪ್ರೀತಿಯ ದೇವಜನರೇ, ವಾಯ್ಸ್ ಆಫ್ ಹೋಪ್ ಮಿನಿಸ್ಟ್ರಿಯ ವತಿಯಿಂದ ಕೋರಮಂಗಲದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 9:30ಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ. ಆತ್ಮಭರಿತವಾದ ಆರಾಧನೆ, ಮನಮುಟ್ಟುವ ಸಾಕ್ಷಿ, ಬಲಪಡಿಸುವ ದೇವ ಸಂದೇಶ. ಬನ್ನಿ, ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ. ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ 7 ಗಂಟೆಗೆ. ಪ್ರತಿ ತಿಂಗಳು 2ನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಿಗ್ಗೆ 10:30ಕ್ಕೆ. ನಿಮಗಾಗಿ ಪ್ರಾರ್ಥಿಸಬೇಕೆ? ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರಿಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ. ಈ ಆತ್ಮಿಕ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ. ಇಂಥ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬ
ಕುಟುಂಬವನ್ನು ಆಶೀರ್ವದಿಸಲಿ.